ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 12ನೇ ತಾರೀಕು ಜನವರಿ 2024 ಶುಕ್ರವಾರ. ಶೋಭಕೃತ್ ನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಪೌಷ ಮಾಸೆ, ಶುಕ್ಲ ಪಕ್ಷದ ಪ್ರಥಮೀ ತಿಥಿ, ಉತ್ತರಾಷಾಢ ನಕ್ಷತ್ರ, ಹರ್ಷಣ ಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ಸಂಖ್ಯೆಗಳ ಜೋಡಣೆಯ ಬಗ್ಗೆ ಇವತ್ತಿನ ಮಾಲಿಕೆಯನ್ನು ತಿಳಿಸ್ಕೊಡ್ತೇನೆ. ನಮಗೆ ತಿಳಿಯದೆ ಎಷ್ಟೋ ಸಂಖ್ಯೆಗಳು ನಮ್ಮನ್ನ ನಿರ್ದೇಶಿಸುತ್ತಿರುತ್ತವೆ. ನಾವು ಅನ್ಕೋತೇವೆ ನಾವೇ ಮಾಡಿದ್ದು, ನಾವೇ ನಡೆದಿದ್ದು, ನಾವೇ ಹೋಗಿದ್ದು, ನಾವೇ ನೋಡಿದ್ದು, ನಾವೇ ಮಾಡಿದ್ದು, ನಮ್ಮಿಂದಲೇ ಆಗಿದ್ದು, ನಾವು ಕನೆಕ್ಟ್ ಆಗಿದ್ವಿ. ಮೊನ್ನೆ ಕೂಡ ಒಂದು ತಾಯಿ ಜೀವ ಮಗಳ ಜೊತೆ ಬಂದಿದೆ. ಅಲ್ಲೊಂದು ಸಂಖ್ಯಾ ಪ್ರಭಾವ, ಹಾಗೆಯೇ ನಕ್ಷತ್ರ ಪ್ರಭಾವ. ನಕ್ಷತ್ರದ ಬಗ್ಗೆ ಹೇಳೋದಿಲ್ಲ, ಗಾಬರಿ ಪಡ್ತೀರಿ ನೀವು. ಹಾಗೆ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನತಕ್ಕಂಥ ಭಾವ. ಒಂದು ನಕ್ಷತ್ರಗಳು ಬಂದು ಮನುಷ್ಯನ ಜಾತಕದಲ್ಲಿ ವಿಶೇಷವಾಗಿ ಒಂದು ಕೈ ಕಾಲು ಅನ್ನುವಂಥದ್ದು, ರಾಶಿ ಅನ್ನತಕ್ಕಂಥದ್ದು ಪರಿಪೂರ್ಣ ದೇಹ. ಆ ರಾಶಿಗೆ ತಕ್ಕಂಥ ಒಂದು ದೇಹ ಬಂದಿರುತ್ತೆ ನಮಗೆ. ಮನಸ್ಸಿನಂತೆ ದೇಹ. ಹೌದು, ನಮ್ಮ ಆ ಮನಸ್ಸು ಚಂದ್ರನ ಕಾರಕತ್ವ. ಸೊ ಆ ಚಂದ್ರ ರಾಶಿ, ಸೊ ಅದಕ್ಕೆ ತಕ್ಕ ಹಾಗೆ ಇರುತ್ತೆ. ಚಂದ್ರ ಕೆಟ್ಟಿದ್ದಾನೆ, ಕೆಟ್ಟದಾಗಿ ನಿಂತಿರುತ್ತೆ. ಕೆಟ್ಟ ಭಾವ, ಕೆಟ್ಟ ಆಲೋಚನೆ, ಕ್ರೂರತ್ವ, ವಿಕೃತ್ವ, ಸುಕೃತ್ವ, ಆನಂದತ್ವ, ಇವುಗಳೆಲ್ಲವನ್ನು ಕೊಡತಕ್ಕಂಥ ಒಂದು ಭಾವವಿರುತ್ತೆ. ಆದ್ರಿಂದ ಆ ದೇಹ ಅನ್ನೋದು ನಮ್ಮ ಒಂದು ಚಂದ್ರನ ಒಂದು ರಾಶಿಗೆ ಅನುಗುಣವಾಗಿ ಬಂದಿರುತ್ತೆ. ಆ ಅಂದ, ಆ ಚಂದ. ಕೆಲವರು ನಾನು ಚೆನ್ನಾಗೇ ಇಲ್ಲ ಗುರುಗಳೇ, ಎಲ್ಲೋ ನಿಮ್ಮ ಚಂದ್ರನ ಭಾವಕ್ಕೆ ಪೆಟ್ಟು, ದುಷ್ಟ ಗ್ರಹಗಳು, ಅಸುರ ಗ್ರಹಗಳ ಒಂದು ಪ್ರಭಾವ. ಆ ನಗು ಇಲ್ಲ, ಯಾವಾಗಲೂ ಪ್ರೇತಗಳೇ, ಭಯ, ಆತಂಕ, ಬೇರೆ ರೀತಿಯ ಕೆಟ್ಟ ಆಲೋಚನೆಗಳು, ಗಾಬರಿ ಪಡತಕ್ಕಂಥದ್ದು, ಆತಂಕಕ್ಕೆ ಒಳಗಾಗೋದು ಇಲ್ಲ. ತುಂಬಾ ವಿಪರೀತ ಧಾಡಸಿ ವ್ಯಕ್ತಿತ್ವ, ದುಡುಕನ ವ್ಯಕ್ತಿತ್ವ, ಧೈರ್ಯತ್ವ, ಇವೆಲ್ಲವನ್ನು ಸೂಚಿಸ್ತಕ್ಕಂಥ ಒಂದು ಭಾವ ಇರುತ್ತೆ. ಅದರಿಂದ ತುಂಬಾ ಗಾಬರಿ ಆಗ್ಬೇಡಿ. ನಿಮ್ಮ ಒಂದು ಲಗ್ನ ಅನ್ನತಕ್ಕಂಥ ಏನು ಆ ಒಂದು ಇರುತ್ತಲ್ವಾ, ಅದು ಒಂದು ಅದ್ಭುತ. ಆ ಲಗ್ನವೂ ಕೂಡ ಯಾವ ನಕ್ಷತ್ರ ಸಾರದಲ್ಲಿ ಉಂಟಾಗಿದೆ. ಈಗ ನೋಡಿ, ಮೇಷ ಲಗ್ನ ಅಂತ ಹೇಳ್ತೇವೆ. ಮೇಷ ಲಗ್ನದಲ್ಲಿ ಅಶ್ವಿನಿ ಇದೆ, ಭರಣಿ ಇದೆ, ಕೃತಿಕಾ ಇದೆ. ಮೇಷ ಲಗ್ನಕ್ಕೆ ವಿಶೇಷ ಬಲ ಕೊಡೋದು ಕೃತಿಕಾ ಲಗ್ನ. ಕೃತಿಕಾ ನಕ್ಷತ್ರದಲ್ಲಿ ಲಗ್ನವಾಗಿ ಸೂರ್ಯ ವಿಶೇಷವಾಗಿ ಉಚ್ಚಂಗತನಾಗಿ, ಇಲ್ಲ 11ನೇ ಮನೆ, 6ನೇ ಮನೆ, 3ನೇ ಮನೆಯಲ್ಲಿ ಇದ್ದು, ಅಲ್ಲೂ ಕೂಡ ಕುಜನ ನಕ್ಷತ್ರ, ಗುರು ನಕ್ಷತ್ರ ಈ ಒಂದು ಭಾವದಲ್ಲಿದ್ದರೆ ವಿಶೇಷ ಬಲವನ್ನ ತಂದು ಕೊಡ್ತಾನೆ. ಹಾಗೆ ಕುಜ ಚೆನ್ನಾಗಿರ್ಬೇಕು, ಗುರು ಚೆನ್ನಾಗಿರ್ಬೇಕು, ದಶೆ ಚೆನ್ನಾಗಿರ್ಬೇಕು. ಕೃತಿಕಾ ನಕ್ಷತ್ರ, ಸೂರ್ಯ ನಕ್ಷತ್ರ, ಮೇಷ ಲಗ್ನಕ್ಕೆ ಅದ್ಭುತ. ಲಗ್ನವೂ ಕೃತಿಕಾ ಲಗ್ನದಲ್ಲಿ ಜನನ. ಆ ಸೂರ್ಯ ಯಾವ ವಂಶದಲ್ಲಿದ್ದಾನೆ ಅಂತ ನೋಡ್ತೇವೆ. ಇವುಗಳ ಪರಭಾವ. ಒಂದು ಜಾತಕ ಪರಾಮರ್ಶೆ ಮಾಡಬೇಕು ಅಂದ್ರೆ ಎಷ್ಟು ಒಂದು ಡಿಸೈನ್ ಪೀಸ್ ಒಂದು ಪೋಸ್ಟ್ ಮಾರ್ಟಮ್ ಮಾಡುವಾಗ ನೋಡಿ ಹೆಂಗ್ ಮಾಡ್ತಾರೆ. ಒಂದು ಅಡಿಗೆಯನ್ನ ನೋಡಿ, ನಾವು ಒಂದು ಬಿಸಿಬೇಳೆ ಬಾತ್ ಮಾಡ್ತೇವೆ ಅಂದ್ರೆ ಎಷ್ಟು ವೆರೈಟಿ ಒಂದು ಖಾದ್ಯಗಳನ್ನ ಬಳಸ್ತೇವೆ. ಸಾಂಬಾರ್ ಪದಾರ್ಥ ಬೆಳೆಸ್ತೇವೆ, ಬೇಳೆಯನ್ನ ಬೆಳೆಸ್ತೇವೆ, ತುಪ್ಪವನ್ನ ಬೆಳೆಸ್ತೇವೆ, ಓಂಕಾಳು ಬಳಸ್ತೇವೆ, ಜೀರಿಗೆ ಬಳಸ್ತೇವೆ, ಖಾರದ ಪುಡಿ ಬಳಸ್ತೇವೆ, ಉಪ್ಪಿನ ಪುಡಿ ಬಳಸ್ತೇವೆ, ಸ್ವಲ್ಪ ಚಿಲ್ಲಿ ಪೌಡರ್, ಖಾರದ ಪುಡಿ ಬಳಸ್ತಕ್ಕಂಥದ್ದು, ಮೆಣಸಿನ್ಕಾಯಿ, ಅಲ್ಲೊಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಕ್ಕಂಥದ್ದು, ಬೇಳೆಗಳಾಗ್ತಕ್ಕಂಥದ್ದು, ಸ್ವಲ್ಪ ತರಕಾರಿ ಹಾಕ್ತಕ್ಕಂಥದ್ದು, ಇಷ್ಟೆಲ್ಲ ಹದವಾಗಿ ಹಾಕಿ ಹುರಿದು ಬೇಯಿಸಿ ಆನಂತರ ಬರತಕ್ಕಂಥ ಪಕ್ವಾನ ಬಿಸಿಬೇಳೆ ಬಾತು. ಅದನ್ನ ಪೀಸ್ ಮಾಡಿದಾಗೆ, ಅದನ್ನ ಪೀಸ್ ಮಾಡಿದಾಗ ಬರೀ ಅನ್ನ. ಹೌದಲ್ವಾ? ಆ ಅನ್ನ ಯಾವ ಅಂಶಕ್ಕೆ ಹೋಗ್ತಿದೆ? ಹುಳಿ ಅನ್ನಕ್ಕೆ ಹೋಗ್ತಿದ್ಯಾ, ಖಾರದ ಅನ್ನಕ್ಕೆ ಹೋಗ್ತಿದ್ಯಾ, ಮೊಸರನ್ನಕ್ಕೆ ಹೋಗ್ತಿದ್ಯಾ, ಸಿಹಿ ಅನ್ನಕ್ಕೆ ಹೋಗ್ತಿದ್ಯಾ, ಹಾಲನ್ನಕ್ಕೆ ಹೋಗ್ತಿದ್ಯಾ, ಮಜ್ಜಿಗೆ ಅನ್ನಕ್ಕೆ ಹೋಗ್ತಿದ್ಯಾ, ತುಪ್ಪದನ್ನಕ್ಕೆ ಹೋಗ್ತಿದ್ಯಾ? ಈ ರೀತಿ ಎಷ್ಟೋ ಇದೆ. ಅದು ನಿರ್ಣಯ ಭಗವಂತ. ಆ ಮಗು ನಾನು ಯಾಕ್ತಾನೆ ನಿಮ್ಮ ಮನೇಲಿ ಹುಟ್ಟಿದ್ನೋ, ನೀವ್ ಯಾಕ್ತಾನೆ ನನ್ನಮ್ಮ ಅಪ್ಪ ಆದ್ರೋ ಅನ್ನೋ ಒಂದು ಧಾವಂತಕ್ಕೆ ಬಿದ್ಬಿಟ್ಟಿದೆ.
ಅದೇ ಲೆಕ್ಕಾಚಾರ. ಭಗವಂತನಿಗೆ ಮಾತ್ರ ನಮ್ಮ ಹುಟ್ಟು ಗೊತ್ತಿದೆ, ಆ ಹುಟ್ಟಿನ ಗುಟ್ಟು. ಸೊ ಅದೇ ರೀತಿಯಲ್ಲಿ ನಾವಿಲ್ಲೇ ಹುಟ್ಟಬೇಕು, ಅವನ ಆಜ್ಞೆ ಅಂತೆ ನಡೆಯುತ್ತೆ. ನಾವೇನೋ ಒಂದು ಕರ್ಮ ಮಾಡಿದ್ದೇವೆ, ಒಳ್ಳೆ ಒಂದು ಕರ್ಮವಂತರ ಮನೇಲಿ ಹುಟ್ಟುತ್ತೇವೆ. ಆ ಜಾಗ, ಆ ಪರಿಸರ. ಮೊನ್ನೆ ಒಂದು ಹುಡುಗ ಬಂದಿದ್ದ, ವಿಶೇಷ ಗುರುಬಲ. ನಿನ್ ಮನೆ ಹತ್ರ ಶಿವ ಇಲ್ಲ, ಒಂದು ದೇವಿದು ಶಿವಾಂಶ ದೇವಸ್ಥಾನ ಇರಬೇಕು ಅಂದ್ರೆ ಇದೆ. ಇನ್ನೂ ಒಬ್ರು ಪುಣ್ಯಾತ್ಮರು ಬರ್ತಾರೆ, ಹನುಮಪ್ಪನಿಗೆ ಸಂಬಂಧಪಟ್ಟಂತ ಒಂದು ಕ್ಷೇತ್ರ ಪುನರುಜ್ಜೀವನ ಕೈಂಕರ್ಯ ಅದಕ್ಕೆ ಹಾಕಿರ್ಬೇಕೆ ನೀವು ಅಂದ್ರೆ, ಗುರುಗಳೇ ಮಾಡಿದ್ದೇವೆ, ಮಾಡಿಸ್ತೀರಿ. ಶ್ರೀನಿವಾಸರಿಗೆ ಸಂಬಂಧಪಟ್ಟಂತ ಒಕ್ಕಲಿನ ಆ ಒಂದು ದೇವಸ್ಥಾನ ಮಾಡ್ಬೇಕು ಅಂತ ಆಸೆ ಹುಟ್ಟುತ್ತೆ ಅಂದ್ರೆ, ಹನುಮರದ್ದು ಆಲಯ ಮಾಡ್ಬೇಕು ಅಂತ ಆಸೆ ಗುರುಗಳೇ. ನೋಡಿ, ಜಾತಕದಲ್ಲಿ ಇರುತ್ತೆ. ಒಬ್ಬ ಕ್ಲಬ್ ಮಾಡೋದು, ಒಬ್ಬ ಪಬ್ ಮಾಡೋದು, ಒಬ್ಬ ಜೂಜಾಡೋದು, ಒಬ್ಬ ಬೇರೆ ರೀತಿಯ ವ್ಯವಹಾರ ಮಾಡೋದು, ಧಾರ್ಮಿಕ ಕಾರ್ಯ ಮಾಡೋದು, ನ್ಯಾಯದ ಕಾರ್ಯ ಮಾಡೋದು, ಎಲ್ಲವೂ ಅದರಲ್ಲಿ ಮಿಶ್ರಿತವಾಗಿ ಸೇರಿರುತ್ತೆ. ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡಲ್ಲ, ಕೊಟ್ಟರು ಬಳಸ್ಕೊಳಕ್ ಬಿಡಲ್ಲ. ಹೌದು, ನನ್ನ ಕುಟುಂಬದ ಒಂದು ಅತ್ಯಾತ್ಮೀಯ ಗುರುಗಳ ಮನೆಯಲ್ಲಿ ತಂದೆ ತೀರ್ಕೊಂಡಿದ್ದಾರೆ, ಸರ್ಕಾರದ ಕೆಲಸ ಕೊಟ್ಟಿದ್ರು ಹೋಗ್ತಿಲ್ಲ ಅಂತ, ಸರಿಯಾಗಿ ಬಳಸ್ಕೋತಿಲ್ಲ. ಕೆಲಸ ಸಿಗೋವರೆಗೂ ತಾಯಿನ, ಚಿಕ್ಕಮ್ಮನ, ಮಾವಂದನ್ನ ಎಲ್ಲಾನು ಕಾಲಕ್ಕೆ ಬಿದ್ದು ಒಪ್ಸಿ ಅದು ಇದು ಏನೋ ಮಾಡಿ ತಗೋಬಿಟ್ಟ ಎಲ್ಲರ ಹತ್ರನ. ನಾನು ಖುದ್ದಾಗಿ ಹೇಳಿದೆ, ಬೇಡ ಮೂರ್ಖನಿಗೆ ನೀವು ಹೋಗ್ಬಿಟ್ಟು ಮಂಗನ ಕೈಗೆ ಮಾಣಿಕ್ಯ ಕೊಟ್ಟ ಹಾಗೆ ಅಂತ. ಕೆಲ್ಸಕ್ಕೆ ಸರಿಯಾಗಿ ಹೋಗ್ತಿಲ್ಲ. ಎಷ್ಟೊಳ್ಳೆ ಕೆಲಸ, ಎಷ್ಟು ಜನಕ್ಕೆ ಸಿಗುತ್ತೆ ಸರ್ಕಾರ ಮಟ್ಟದ ಕೆಲಸ. ಮನೆಗೆ ಬರ್ತಿಲ್ಲ, ಮನೆಗೂ ಇಲ್ಲ, ಸಂಬಳಕ್ಕಿಲ್ಲ, ತಾನೂ ಚೆನ್ನಾಗಿಲ್ಲ, ತನ್ನವ್ರಿಗೂ ಇಲ್ಲ, ಬರೀ ಸುತ್ಕೊಂಡು ಕುಡ್ಕೊಂಡು ತಿನ್ಕೊಂಡು ಏನ್ ಮಾಡಿ ಅಂತೀರಾ? ಯಾವ ಭಾವ ಅಂತೀರಾ? ಯಾವ ಲೆಕ್ಕಾಚಾರ ಅಂತೀರಾ? ಯೋಚನೆ ಮಾಡಿ ನೋಡಿ. ಅಲ್ಲೊಂದು ಲೆಕ್ಕಾಚಾರಗಳು ಬರುತ್ತೆ. ಮೊದಲೇ ನಿರ್ಧರಿತ ಕೊಟ್ರು ನೋಡಿ, ಹಲ್ಲಿದ್ದವ್ರಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರಿಗೆ ಹಲ್ಲಿಲ್ಲ. ಹೌದು, ಎರಡೂ ಇದ್ದವ್ರಿಗೆ ಅನುಭವಿಸ್ಲಿಕ್ಕೆ ಬಿಡೋಲ್ಲ, ಅನುಭವಿಸ್ತೇನೆ ಅಂದ್ರು ಇರ್ಲಿಕ್ಕೆ ಬಿಡೋಲ್ಲ. ನೋಡಿ, ಒಂದು ಕ್ರಿಕೆಟ್ ಮ್ಯಾಚ್ ನಡೀತಿದೆ, ಸುಮ್ಮನೆ ನಡ್ಕೊಂಡು ಹೋಗ್ತಿದೆ ನಮ್ಮ ಮ್ಯಾಚ್ ಮಧ್ಯದಲ್ಲಿ ಹಾಗೆ ಮಾತಾಡಿ ತಿರ್ಗೋಷ್ಟಲ್ಲಿ ಹಾಗೆ ಕುಸಿದು ಹಾಗೆ ಜೀವ ಬಿಟ್ಟಿದ್ದಾನೆ. ಯಾವುದ ಶಕ್ತಿ ನಮ್ಮ ಹುಟ್ಟಿಗೆ ಕಾರಣ, ಯಾವುದ ಶಕ್ತಿ ನಮ್ಮ ಸಾವಿಗೆ ಕಾರಣ? ಎರಡೂ ನಮ್ಮ ಕೈಯಲ್ಲಿಲ್ಲ. ಆದರೆ ಜೀವನ ನಡೆಸುವುದು ನಮ್ಮ ಕೈಯಲ್ಲಿದೆ. ಅದ್ಭುತವಾಗಿ ಜೀವನ ಕಟ್ಟತಕ್ಕಂಥ ಶಕ್ತಿ, ಚೈತನ್ಯ, ಸಾಮರ್ಥ್ಯ. ಸೊ ಅಂತಹದ್ದೇ ಒಂದು ಸಂಖ್ಯೆಗಳ ಜೋಡಣೆ ನಮ್ಮ ಜೀವನದಲ್ಲಿ ನಡೆದು ಬಿಟ್ಟಿರುತ್ತೆ. ಗೊತ್ತೋ ಗೊತ್ತಿಲ್ಲದೆಯೋ ನಿಮ್ಮ ಮೊಬೈಲ್ ಸಂಖ್ಯೆ ಇರ್ಬೋದು, ಮನೆ ನಂಬರ್ ಇರ್ಬೋದು, ಡೋರ್ ನಂಬರ್ ಇರ್ಬೋದು, ವೆಹಿಕಲ್ ನಂಬರ್ ಇರ್ಬೋದು. 4 ಪ್ರಭಾವದಲ್ಲಿದ್ದರೆ 100% ಹೇಳ್ತಾನೆ, ಅಲ್ಲೊಂದು ಎಡವಟ್ಟು ಎಳೆದಾಟ ಯಾವಾಗ್ಲೂ ಇರುತ್ತೆ. ಸ್ಟ್ರೈಟ್ ರೂಟ್ ನೀವು ಹೋಗೋದೇ ಇಲ್ಲ, ಹೋಗ್ಲಿಕ್ಕೆ ಬಿಡೋದಿಲ್ಲ. ನೀವೇನೋ ಪ್ರಯತ್ನ ಮಾಡ್ತಿದ್ದೀರಿ, ನಾನು ಹೀಗೆ ಬದುಕಬೇಕು, ಹೀಗೆ ಕೆಲಸ ಮಾಡಬೇಕು, ಇದೇ ರೀತಿಯ ವೃತ್ತಿ ಮಾಡಬೇಕು, ನಾನು ಒಳ್ಳೇದಾಗೆ ಹೋಗ್ಬೇಕು ಅಂದ್ರೆ ಅದು ಬಿಡೋದಿಲ್ಲ. ಇಲ್ಲ, ಒಳ್ಳೆಯವ್ರು ಬಂದು ನಿಮ್ಮನ್ನ ಹಿಡ್ಕೋತೀನಿ ಅಂದ್ರೂ ನೀವು ಕೇಳೋದಿಲ್ಲ. ಆ ಸಂಖ್ಯೆಗಳ ಪ್ರಭಾವವೇ 4 4 2 ರಾಹು, 1 ರಾಹುವೇ ಹಪ್ಪಳ ಮಾಡಾಕ್ತಾನೆ ಅಂತ ಹೇಳ್ತೇವೆ. ಕರ್ಕೊಂಡೋಗಿ ನಾನಾ ಅಭ್ಯಾಸಗಳಿಗೆ. ಒಬ್ರು ರಾಯರು ಬಂದಿದ್ರು, ಮಾತಾಡ್ತಾ, ಗುರುಗಳೇ ಈ ತರ 4 4 ಕೇಳ್ತಿರ್ತೇನಲ್ವಾ, ಬರೆದಿಟ್ಕೋತೇನೆ ಸಿಕ್ಕಾಬಟ್ಟೆ. ಆ ರಿಸರ್ಚು ಎಷ್ಟು ಸ್ಲಿಪ್ಗಳು, ಇಲ್ಲಿ ನೋಡಿ ಬರೆದಿಡ್ತಲೇ ಇರ್ತಾನೆ. ಓಹೋ, ಇದು ನಡಿಲೇಬೇಕು. ಮೊದಲೇ ನಿರ್ಧರಿತ, ಕಾಲಾತೀತ ನಿರ್ಧರಿತ. ನೆನ್ಪಿಟ್ಕೊಳ್ಳಿ, ಪ್ರಕೃತಿ ನಮಗೆ ಸೂಚನೆಗಳನ್ನ ಕೊಡುತ್ತೆ. ನೀವು ನಂಬೋದಿಲ್ಲ, ಇವತ್ತು ನಾವು ಅಯೋಧ್ಯ ಧಾಮ, ಅಯೋಧ್ಯ ರಾಮ ಮಂದಿರ ಇದೆಲ್ಲ ಮಾತಾಡ್ತೀವಲ್ವಾ, ಇದರ ಬಗ್ಗೆ ಒಂದು ಕೋರ್ಟ್ನಲ್ಲಿ ದೊಡ್ಡದಾದಂತ ಒಂದು ವಾದಗಳು ನಡೀತಾ ಹೋಗುತ್ತೆ. ಅದಕ್ಕೆ ರಾಮ ಮಂದಿರದ ಪರವಾಗಿ ಒಬ್ಬ ಬಹುದೊಡ್ಡ ಪ್ರಖ್ಯಾತ ವಕೀಲರು ತಮ್ಮ ಒಂದು 90ನೇ ವಯಸ್ಸಿನಲ್ಲಿ ಬಂದು ಅದರ ಜವಾಬ್ದಾರಿ ವಹಿಸ್ಕೋತಾರೆ. 88-90ನೇ ವಯಸ್ಸಿನಲ್ಲಿ. ಕೇಶವ ಪರಾಶರನ್ ಅಂತ, ಅವತ್ತಿಗೆ ಅವರು ರಿಟೈರ್ಡ್ ಆಗಿ ಚೆನ್ನೈಯಲ್ಲಿರ್ತಾರೆ. ಬಂದು ವಾದಕ್ಕೆ ನಿಲ್ತಾರೆ. ಅವ್ರಿಗೊಂದು 7 ಜನ ಸಹಾಯಕರು ಇರ್ತಾರೆ. ನೀವು ನಂಬೋಲ್ಲ, ಆ 90ರ ಇಡೀ ನಮಗೆ 30-40ಕ್ಕೆ ನಮಗೆ 40 ನಿಮಿಷ ನಿಂತ್ಕೊಳಕ್ಕಾಗಲ್ಲ. 8 ಗಂಟೆಗಳ ವಾದ. ಯೋಚನೆ ಮಾಡಿ ನೋಡಿ. ನಿಂತ್ಕೊಂಡೆ, ಇಲ್ಲ ನಿಮ್ಗೆ ವಯಸ್ಸಾಗಿದೆ, ನೀವು ಕುಳಿತುಕೊಂಡು ಮಾತಾಡಿ ಅಂದ್ರೆ, ಇಲ್ಲ, ರಾಮರ ಕಾರ್ಯ ರಾಮ ನಡೆಸ್ತಾನೆ ಅಂತಾರೆ. ಹೌದು, ಕೇಶವ ಪರಾಶರನ್ ಅವರನ್ನ ಕಾನೂನಿನ ಒಬ್ಬ ಬಹುದೊಡ್ಡ ಭೀಷ್ಮ ಪಿತಾಮಹ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ನೋಡಿ, ಅವರ ದೈವ ಭಕ್ತಿ. ಆ ಒಂದು ಕೇಸನ್ನ ವಾದಿಸ್ಬೇಕಾದ್ರೆ ಎದುರಾಳಿ ವಕೀಲರು ಕೂಗಾಡ್ತಾರೆ, ಬ್ರೋ, ಇವರು ಒಂದು ದಿನವೂ ಸಹನೆ ಕಳ್ಕೊಳ್ಳಲ್ಲ.
ನನ್ನ ರಾಮ ಇದ್ದಾನೆ ನೋಡ್ಕೋತಾನೆ. ಪ್ರತಿಯೊಂದಕ್ಕೂ ಶ್ಲೋಕ ತಗೊಂಡ್ ಬಂದು ಕೊಡ್ತಾರೆ. ಒಂದೊಂದು ಶ್ಲೋಕಕ್ಕೂ ಅದನ್ನ ಅರ್ಥ ಕೊಡ್ತಾರೆ. ರಾಮ ನೋಡಿ, ನಮಗಿರೋದು ಒಂದೇ ಅಯೋಧ್ಯ. ಬೇರೆ ಇದಕ್ಕೆ 108 ಇರ್ಬೋದು. ನನ್ನ ರಾಮ ಹುಟ್ಟಿರೋದು ಅಯೋಧ್ಯ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳನ್ನ ನಮ್ಮ ವೇದ, ಉಪನಿಷತ್ತು ಎಲ್ಲದರ ಸಮಗ್ರವಾಗಿ ರಿಸರ್ಚ್ ಮಾಡ್ಕೊಂಡು ಬಂದು ವಾದ ಮಾಡಿ, ನೀವು ನಂಬಲ್ಲ, ಕಡೆಯ ದಿನ ವಾದ ಮಂಡಿಸಿ ಜಡ್ಜ್ಮೆಂಟ್ ನಾಳೆ ಕೊಡ್ತೇವೆ ಅಂದಾಗ, ಆಯ್ತು ಇಂಥ ದಿನ ಅಂದಾಗ ಹೊರಗಡೆ ಬಂದು ಆ ಎದುರಾಳಿ ವಕೀಲರ ಜೊತೆ ಫೋಟೋ ತೆಗೆಸ್ಕೋತಾರೆ. ಹೌದು, ತೆಗೆಸ್ಕೊಂಡು ಆಗ ಕೇಳ್ತಾರೆ ಪತ್ರಕರ್ತರು, ಅಷ್ಟೊಂದು ಗಲಾಟೆಗಳಾಗ್ತಿತ್ತಲ್ಲ ವಿಚಾರಗಳು. ಅದು ವಿಚಾರಗಳ ಬಗ್ಗೆ, ನಮ್ಮಿಬ್ಬರ ಆ ಒಂದು ವಕೀಲ ವೃತ್ತಿಗೆ ಸಂಬಂಧಪಟ್ಟಂತ ಒಂದು ವಿಚಾರಗಳಿಗೋಸ್ಕರ ಅಲ್ಲಿ ಒಳಗಡೆ ವಾದವೇ ವಿನ ಹೊರಗಡೆ ಅಲ್ಲ. ನಾವು ಒಂದೇ ಅಂತ ಹೇಳ್ತಾರೆ, ವೃತ್ತಿ ಒಂದೇ. ಅವರ ವಿಚಾರ ಅವ್ರು ಮಂಡಿಸಿದ್ದಾರೆ, ನನ್ನ ವಿಚಾರ ನಾನು ಮಂಡಿಸಿದ್ದೇನೆ. ಮಿಕ್ಕಿದ್ದು ರಾಮರು ನೋಡ್ಕೋತಾರೆ. ಪಾದರಕ್ಷೆ ಧರಿಸಿರಲ್ಲ, ನೆನ್ಪಿಟ್ಕೊಳ್ಳಿ. ಈ ಅಜ್ಜಯ್ಯ ಪಾದರಕ್ಷೆ ಧರಿಸಿರಲ್ಲ. ಯಾಕೆ ಮಾತು ಹೇಳ್ತೇನೆ ಅಂದ್ರೆ, ಆ ಜಡ್ಜ್ಮೆಂಟ್ ಬಂದ ದಿನ ಅವರು ತಮ್ಮ ದೆಹಲಿಯ ಫ್ಲಾಟ್ ನಲ್ಲಿ ಇರ್ತಾರೆ. ಪ್ರಕೃತಿ ಮಾತನಾಡುತ್ತದೆ. ನಾನು ಯಾವಾಗಲೂ ಹೇಳ್ತೇನೆ, ನಮ್ಮ ಸುತ್ತಮುತ್ತ ಇರೋ ಈ ಪ್ರಕೃತಿಯ ಶಕ್ತಿಯ ಬಗ್ಗೆ ಅವಗಾಹನೆ ನಮಗಿಲ್ಲ. ಇದು ಮಾತನಾಡುತ್ತದೆ, ಕೊಟ್ಟೇ ತೀರುತ್ತದೆ. ಮಕ್ಕಳೇ, ನೀವು ಯಾರನ್ನ ನಂಬ್ತಿರೋ ಇಲ್ಲವೋ, ನಾನು ಯಾವತ್ತೂ ಹೇಳ್ತೇನೆ ಭಗವಂತನನ್ನು ನಂಬಿ ನೋಡಿ. ಅವತ್ತೇ ಅವ್ರಿಗೆ ಗೊತ್ತಾಗುತ್ತೆ ಕೇಶವ ಪರಾಶರ ಆ ಮಹಾಪ್ರಣವ ಶಕ್ತಿ, ನನ್ನ ರಾಮರ ಬಗ್ಗೆ ಅಷ್ಟು ಒಂದು ಅನನ್ಯವಾದ ಭಕ್ತಿ, ಆ ಒಂದು ವಾದ ಮಂಡನೆ. ಅವರ ಫ್ಲಾಟ್ ಹತ್ರ ಇದ್ದಂತ ಮರಕ್ಕೆ ಆಕಸ್ಮಿಕವಾಗಿ ಬಹುದೊಡ್ಡ ಕೋತಿಗಳ ಹಿಂಡು ಬರುತ್ತೆ. ಯಾವ ಮಟ್ಟಕ್ಕೆ ಅಂದ್ರೆ ದಾಂಧಲೆ, ಕಟ 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 ಹಾರಿ ಚಿಂಕಿ ಕಿಚಿ 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 ಕಿಚಿ. ಇವರು ತಡಿಲಾರದೆ ಬಂದು ನೋಡ್ಬಿಟ್ಟು ಆಗ್ಲೇ ಗೊತ್ತಾಯ್ತಂತೆ, ನನ್ನ ರಾಮರ ಪರವಾಗಿ ತೀರ್ಪು ಬರಲಿದೆ, ಬಂದಿದೆ, ಬರುತ್ತೆ ಅಂತ. ಅವತ್ತು ಬಂದು ಬಿಟ್ಟಿದೆ. ಇದೇ ನಡೆದಿತ್ತು. ನನ್ನ ರಾಮಚಂದ್ರ ಪ್ರಭು ರಾಮಕಾರ್ಯಕ್ಕಾಗಿ ಸೀತಾನ್ವೇಷಣೆಗೆ ಹೋದಂತ ದಕ್ಷಿಣ ತೀರದ ಕಡೆಗೆ ಹೋದಂತ ಆ ಒಂದು ವಾನರ ಪಡೆ ನೋಡಿ ಬಂದು ಅಲ್ಲೊಂದು ಕದಳಿ ವನ, ಯಾರೂ ಹೋಗುವಾಗಿಲ್ಲ ಅಲ್ಲಿ. ಆ ವನಕ್ಕೆ ಪ್ರವೇಶವೇ ಇಲ್ಲ. ಅದನ್ನ ನುಗ್ಗಿ ಖುಷಿ ಸಂಭ್ರಮದಲ್ಲಿ ಕೂಡುದು ಚಿತ್ತೇರಿ ಮತ್ತೆ ಅಲ್ಲಿನ ಒಬ್ಬ ದೊಡ್ಡ ಸೇನಾಪತಿ ಅವನನ್ನ ಹಾಕೊಂಡು ಬಡದಾಕ್ಬಿಟ್ಟಿರ್ತಾರೆ. ಅವನನ್ನು ಮುಟ್ಟೋ ಹಾಗೆ ಇಲ್ಲ. ಅಷ್ಟೇ ರಾಜದಂಡನೆ, ವಿತೌಟ್ ಎನಿಥಿಂಗ್, ಕೇಳೋದೇ ಇಲ್ಲ, ತಗೊಂಡೋಗಿ ಅರೆಸ್ಟ್ ಇಲ್ಲ, ಬೇರೆ ರೀತಿಯ ಶಿಕ್ಷೆಗಳು. ಅಂತ ಒಂದು ವನಕ್ಕೆ ನುಗ್ಗಿ ಈ ತರ ಮಾಡ್ತಿದ್ದಾರೆ ಅಂದ್ರೆ ಅಲ್ಲೊಂದು ಹೋದ ರಾಮ ಕಾರ್ಯ ಆಗಿದೆ ಅನ್ನುವುದರ ಸಂಕೇತ. ಸುಗ್ರೀವ್ರು ಹೇಳ್ತಾರೆ, ಆಗ್ಲಿ 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 ಮಕ್ಕಳು, ಇದೆಲ್ಲ ಏನೋ ಒಂದು ಶುಭ ಸುದ್ದಿ, ರಾಮರ ಕೆಲಸ ಮುಗಿಸ್ಕೊಂಡು ಬಂದಿದ್ದಾರೆ. ನೀವು ನಂಬಲ್ಲ, ಕೇಶವ ಪರಾಶರನ್ ಅವತ್ತು ಅದನ್ನೇ ಹೇಳಿದ್ದಾರೆ. ರಾಮ ಕಾರ್ಯ ನಡೆದು ಬಿಟ್ಟಿದೆ. ಅವತ್ತು ತೀರ್ಪು ಬಂದ ದಿನ ಇಂಥದ್ದೊಂದು ವಿಸ್ಮಯ ನಡೆಯುತ್ತೆ ಮಕ್ಕಳೇ, ನಂಬ್ತೀರಾ? ಅದಕ್ಕೆ ಹೇಳುದು, ಪ್ರಕೃತಿಯ ಜೊತೆ ಆಟ ಆಡ್ಲಿಕ್ಕೆ ಹೋಗ್ಬಾರ್ದು. ಪ್ರಕೃತಿಗೆ ನಾವು ನಮಿಸ್ಬೇಕು. ಪ್ರಕೃತಿಯ ಶಕ್ತಿ ಅತ್ಯದ್ಭುತ. ಪ್ರತಿಯೊಂದಕ್ಕೂ ಉತ್ತರ ತಗೊಬಂದು ಕೊಡುತ್ತೆ. ನಿಮಗೆ ಗೊತ್ತಿಲ್ಲ, ತುಂಬಾ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಭಾವೋದ್ವೇಗ ಆಗತಕ್ಕಂಥ ಜಾಸ್ತಿ. ನಾವು ಅಂತ ಆತಂಕಕ್ಕೆ ಒಳಗಾಗಬೇಡಿ. ಹೌದು, ಗೊತ್ತಿಲ್ಲದೆಯೋ ಈ 4 ಸಂಖ್ಯೆ ಇಲ್ಲ 444 ಆಗಿತ್ತು ಅಂದ್ರೆ ಅದು ಇದ್ದಿದ್ದು ಆಪತ್ತೆ. ಹಣಕಾಸಿನ ಚಿಕ್ಕಗಳು, ವ್ಯವಹಾರ ಚಿಕ್ಕಗಳು, ಗೊತ್ತಿಲ್ಲದೋ ಮೋಸದ ವ್ಯವಹಾರಗಳು ಮಾಡ್ಕೊಳ್ಳೋದು, ಇಲ್ಲ ತಂದಿಟ್ಕೊಳ್ಳೋದು. ಮೋಸಗಾರರೇ ಜಾಸ್ತಿ ನಿಮ್ಮ ಸುತ್ತಮುತ್ತ ಪರಿಚಯ ಆಗೋದು. ಇನ್ನೊಂದು ಏನೋ ಒಂದು ಭಾರ, ಕಾಯಿಲೆಯ ಭಾರ, ವ್ಯವಹಾರದ ಭಾರ, ಕುಟುಂಬದ ಭಾರ ಮೇಲಿಂದ ಮೇಲೆ ಬೀಸತಕ್ಕಂಥದ್ದಾಗುತ್ತೆ. ಸುಮ್ಮನೆ ಎಲ್ರಿಗೂ ಈ 444 ಇಟ್ಕೊಳ್ಳೋ ತಾಕತ್ತಿಲ್ಲ, ನೆನ್ಪಿಟ್ಕೊಳ್ಳಿ. ಅದಕ್ಕೊಂದು ಲೆಕ್ಕಾಚಾರಗಳಿದೆ. ಇಂಥ ವೃತ್ತಿಪರರೇ, ಇಂಥ ವ್ಯವಹಾರಸ್ಥರೇ, ಇಂಥ ಲೈನಲ್ಲಿರೋರೇ ಮಾಡಬೇಕು ಅನ್ನೋದು ಇದೆ. ಸುಮ್ಮನೆ ಅಲ್ಲ. ರಾಹುವನ್ನ ಪಕ್ಕಕ್ಕೆ ತಂದಿಟ್ಕೊಳ್ಳೋದು ಅಂದ್ರೆ ಅದೇನೋ ಹುಚ್ಕೋತಿ ಕೈಗೆ ಬೇರೆ ಏನೋ ಕೊಟ್ಟಾಗ ಅದಷ್ಟೇ ಎಡವಟ್ಟು. ಇನ್ನಷ್ಟು ಮೊದಲೇ ಕೋತಿ ಮನಸ್ಸು, ನಾವು ಸುಮ್ಮನಿರೋಲ್ಲ. ಕೋತಿ ಬುದ್ಧಿ ಸುಮ್ಮನಿರೋಲ್ಲ, ಹಾರಾಡಿ ಜಿಗಿದಾಡೋ ಮನಸ್ಸು. ಇನ್ನೊಂದಷ್ಟು ನಶೆ ಬಾಟ್ಲುಗಳನ್ನ, ಡ್ರಗ್ಸ್ ಅನ್ನ ಪಕ್ಕದಲ್ಲಿ ತಂದಿಟ್ಕೊಂಡಾಗೆ ಕುಡಿದು ಅದ್ರ ಮೇಲೆ ಡ್ರಗ್ಸ್ ತಗೊಂಡವನು ಇನ್ ಯಾವ ಹುಚ್ಚಾಟಿಕೆ ಮಾಡ್ತಾನೆ. ಅದಕ್ಕೆ ಆಗಿನ ಕಾಲದಲ್ಲಿ ಕುಡಿತವನ್ನ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಇಡ್ತಿದ್ರು. ನಶೆ ಪದಾರ್ಥಗಳನ್ನ ದೂರ ಇಡಿಸ್ತಿದ್ರು. ನಿಯಮ, ಜೀವನ ಶೈಲಿ ಇವತ್ತು ಎಲ್ಲಾ ಸಿಗುವಾಗ ಮಾಡಿಬಿಟ್ಟಿದೀವಿ ನಾವು.
ಸೇವಿಸುವ ಪ್ರತಿ ಮಾತ್ರೆಯಲ್ಲೂ ನಶೆ ಇದೆ. ಅದು ಇನ್ನೊಂದು ರೀತಿಯ ನಮ್ಮನ್ನ ಡಿಸಾರ್ಡರ್ಗೆ ತಳ್ಳುತ್ತಿದೆ, ನಮ್ಮನ್ನ ಒಂದು ರೀತಿ ನಿಷ್ಕ್ರಿಯತೆಯನ್ನ ತುಂಬಿಸ್ತಿದೆ. ಈ 4 ಹಾಗೆ ಎದ್ರೆ ಇದು ಕೊಡೋಷ್ಟು ಬಲ ಇನ್ಯಾರಿಗೂ ಅಲ್ಲ. ಸುಮ್ಮನೆ ಬಳಸಬೇಡಿ. ಗೊತ್ತಿಲ್ಲ ನಿಮಗೆ ಈ 4 ಈ 4 ಶಕ್ತಿಯ ಬಗ್ಗೆ ನಿಮಗೆ ಗೊತ್ತಿಲ್ಲ. ಹೊಡೆದ ಹಾಗೆ ಆಗಸದಲ್ಲಿ ಬಹುದೊಡ್ಡ ಮೇಘಮಂಡಲ ಗರ್ಜಿಸಿದಾಗೆ, ವಿಸ್ಫೋಟ ಆದ ಹಾಗೆ, ಉಲ್ಕಾಪಾತಗಳ ಒಂದು ಬಹುದೊಡ್ಡ ಮಳೆ ಬೀಸುವ ಹಾಗೆ ಆಗತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್ ಆಗಿರುತ್ತೆ. ತುಂಬಾ ಜನ ಹೌದು ಗುರುಗಳೇ, ಈ 4444 ಸಂಖ್ಯೆಯ ಪ್ರಭಾವದಲ್ಲಿ ಈ ರೀತಿ ಆಗಿದೆ ಅನ್ನತಕ್ಕಂಥದ್ದು ಖಂಡಿತ ಹೇಳ್ತೀರಿ. ಅಲ್ಲೊಂದು ಬೀಸಿರುತ್ತೆ, ಸಣ್ಣದಾಗಿ ಲಾಟ್ರಿ ಹೊಡೆಸಿರುತ್ತೆ, ನಿಮ್ಮ ಕೈಗೆ ಆಸೆ ಮೂಟೆ ತುಂಬಿಸುತ್ತೆ. ಅದನ್ನ ನಂಬ್ಕೊಂಡು ಇನ್ನೊಂದು ಮೊನ್ನೆ ಒಂದು ಹುಡುಗ ಈ ಒಂದು ರಾಹುಗಳ ಪ್ರಭಾವವೇ ತಂದಿರೋದು 4 ರಾಹು. ನಿನಗೇ ಗೊತ್ತಿಲ್ಲ, ತಗೊಂಡು ಹೋಗ್ಬಿಟ್ಟು ಮನಿ ಡಬ್ಲಿಂಗ್, ಮನಿ ಮೇಕಿಂಗ್ ಅನ್ನತಕ್ಕಂಥದ್ದು ಯಾವುದೋ ವಿಚಾರಕ್ಕೂ ಕಳ್ಕೊಂಡಿರ್ತೀಯ ಮಗು ಅಂದ್ರೆ ಕಣ್ ತುಂಬಾ ನೀರು. ಹೌದು ಗುರುಗಳು, ಯಾವುದೋ ಒಂದು MLM ಮಾರ್ಕೆಟಿಂಗ್ ನಂಬಿಟ್ಟು ಮಾಡಿಬಿಟ್ಟು ಈ ಥರದೊಂದು ಕಳ್ಕೊಂಡೆ. ನೋಡಿ, 44 ಇಸ್ ಎ ಥ್ರೆಟ್. ಯಾರಾದ್ರೂ, ಅದು ಸುಮ್ಮನೆ ಅಲ್ಲ, ಎಲ್ರಿಗೂ ಅಲ್ಲ, ಅದು ಲಕ್ಷದಲ್ಲಿ ಒಂದು 4 ಜನಕ್ಕಷ್ಟೇ. ಆ 4 ಜನ ಯಾರು ಏನು ಎತ್ತಂತ ನಾನು ತಿಳಿಸ್ಲಿಕ್ಕೆ ಹೋಗಲ್ಲ. ನಿಮ್ ಜಾತಕದಲ್ಲಿ ಅದ್ರ ಪ್ರಭಾವ ಇದೆಯಾ, ನೀವಂತ ವೃತ್ತಿ ಮಾಡ್ತಿದ್ದೀರಾ, ಆಗ ನೋಡಿ ಪರಾಮರ್ಶೆ ಮಾಡಿ ಆ ಲೆಕ್ಕಾಚಾರ ತುಂಬಿಸ್ತಕ್ಕಂಥದ್ದಾಗುತ್ತೆ ವಿನ ಸಾಮಾನ್ಯರು ಈ ಸಂಖ್ಯೆಯ ಪ್ರಭಾವಕ್ಕೆ 44 ಎಸ್ಪೆಷಲಿ ಎಂಡಿಂಗ್ ವಿತ್ 44 ಬಳಸ್ಲಿಕ್ಕೆ ಹೋಗ್ಬಿಡಿ. ಅದು ಗಾಡಿ ಇರ್ಬೋದು, ಮೊಬೈಲ್ ಇರ್ಬೋದು, ಮನೆ ನಂಬರ್ ಇರ್ಬೋದು, ವೆಹಿಕಲ್ ನಂಬರ್ ಇರ್ಬೋದು, ಡೋರ್ ನಂಬರ್ ಇರ್ಬೋದು, ಅಲ್ಲೊಂದು ಆಪತ್ತು, ಕುತ್ತು, ಎಡವಟ್ಟು ಖಂಡಿತ ಉಂಟು. ದೇಶಾಂತರ ಹೋಗುವಷ್ಟು ಅವಮಾನಗಳು, ಅಪವಾದಗಳು ಇವುಗಳು ಹುಡುಕಿ ಬರತಕ್ಕಂಥ ಒಂದು ಸಾಧ್ಯತೆಗಳು ಅತೀ ಹೆಚ್ಚು. ಜಾಗ್ರತೆ ಮಕ್ಕಳು, ದಯಮಾಡಿ ನಿಮಗೆ ಅದರ ಬಗ್ಗೆ, ಆ ಸಂಖ್ಯೆಗಳ ಬಗ್ಗೆ, ಜೋಡಣೆಗಳ ಬಗ್ಗೆ ಮಾಹಿತಿ ತಿಳ್ಕೋಬೇಕು. ಖಂಡಿತ ಒಂದು ಕರೆ ಮಾಡಿ ಮಾತಾಡೋಣ, ಗೈಡೆನ್ಸ್ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೇನೆ. ಇಲ್ಲ ನಿಮಗೆ ಗೊತ್ತಿರುವವರ ಮುಖೇನವೇ, ಸುಮ್ಮನೆ ಯಾರೋ ಹೇಳ್ತಾರೆ 44 ಇಟ್ಕೊಬಿಡೋಣ, 66 ಇಟ್ಕೊಬಿಡೋಣ, 55 ಇಟ್ಕೊಬಿಡೋಣ. ಕಾಮನ್ ನಂಬರ್ಸ್ ಇದಾವೆ, ಇಲ್ಲ ಅಂತಲ್ಲ. 22, 11, 33, 44, 55 ಎಲ್ರಿಗೂ ಆಗೋಲ್ಲ. ತಿಳ್ಕೊಳ್ಳಿ. ಗುರುಗಳು ಹೇಳ್ಬಿಟ್ರು, ನಾವು 55 ತಂದು ಇಟ್ಕೊಬಿಟ್ರೆ ಲಕ್ಷಾಧೀಶ್ವರ ಆಗ್ಬಿಡ್ತೀವಿ, ಕೋಟೀಶ್ವರ ಆಗ್ಬಿಡ್ತೀವಿ. ಈ ಸಂಖ್ಯೆನ ಬರೆದು ಪರ್ಸಲ್ ಇಟ್ಕೊಬಿಟ್ರೆ, ತಂದಿಟ್ಕೊಬಿಟ್ರೆ ಹಾಗೆಲ್ಲ ಆಗೋದಿಲ್ಲ. ನಿಮ್ ಜಾತಕದಲ್ಲಿ ಅದರ ಪ್ರಭಾವ ಎಷ್ಟರ ಮಟ್ಟಕ್ಕಿದೆ? ಹೌದು, ರಾಹು ಕೇತುಗಳು ಸಾಮಾನ್ಯವಾಗಿ 2, 8ರ ಮನೆಯಲ್ಲಿದ್ದರೆ ನಾನು ನೋಡಿದ್ದೇನೆ, ಅವರು ಕೋಟೀಶ್ವರರಾಗ್ತಾರೆ. ಇಲ್ಲ 1 ಕೋಟಿ ಜನಗಳ ಮುಂದ್ಗಡೆ ನಿಂತ್ಕೋತಾರೆ. ಇಲ್ಲ ಆ ಥರದೊಂದು ಕೆಲಸ ಕಾರ್ಯ, ಒಂದು ರೀತಿಯ ಒಂದು ವಿಸ್ಫೋಟದ ತರ ದಿಢೀರ್ ಅಂತ ಹೆಸರು, ದಿಢೀರ್ ಖ್ಯಾತಿ. ನೋಡಿ, ರಾಹು ಬಂದು ಮಾಧ್ಯಮ, ಮೀಡಿಯಾ, ಕಲಾ ಪ್ರಪಂಚ. ತುಂಬಾ ಜನ ಗಮನಿಸಿ ನೋಡಿ ನೀವು, ಕೆಲವು ವ್ಯಕ್ತಿಗಳು ದಿಢೀರ್ ಸ್ಟಾರ್ ಆಗಿರ್ತಾರೆ. ದಿಢೀರ್ ಸ್ಟಾರ್. ಯಾರೋ ಇದು 300 ರೂಪಾಯಿಗೆ ಇರ್ಲಿಲ್ಲ, 500 ರೂಪಾಯಿಗೆ ಇರ್ಲಿಲ್ಲ, ನಾವು ನೋಡಿದ್ದು ರಾತ್ರಿ ಮುಂಗಾರು ಮಳೆ ತರ ಸುರಿದು ಬಿಡ್ತು ಅಂತ ಹೇಳ್ತೀವಿ. ಅಲ್ಲ, ಆ ಜಾತಕದಲ್ಲಿರುತ್ತೆ. ಇಟ್ ಕನೆಕ್ಟ್ಸ್ ಮಕ್ಕಳೇ, ನೆನಪಿಟ್ಕೊಳ್ಳಿ. ಸುಮ್ಮನೆ ಅಲ್ಲ, ಆ ಸಮಯಕ್ಕೆ ಅವ್ರನ್ನ ಕರ್ಕೊಬರುತ್ತೆ ಇದೆ. ಆದ್ದರಿಂದ ದಯಮಾಡಿ ಈ ಸಂಖ್ಯೆಗಳ ಪ್ರಭಾವಕ್ಕೆ ಒಳಗಾಗುವಾಗ ಜಾಗ್ರತೆ. ಆ ಥರದ್ದು ಬಳಸ್ತಿದ್ರೆ ಒಂದ್ಸಲಿ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ದೇನೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಉತ್ತರಾಷಾಢ ನಕ್ಷತ್ರ, ಹರ್ಷಣ ಯೋಗ, ಭವಕರಣ. ಚಂದ್ರ ಸೂರ್ಯನ ಸಾರದಲ್ಲಿದ್ದಾನೆ. ಸೂರ್ಯ ವಿಶೇಷವಾಗಿ ಸೂರ್ಯನ ಸಾರದಲ್ಲೇ ಇದ್ದಾನೆ. ಆತ ಕೂಡ ಉತ್ತರಾಷಾಢ ನಕ್ಷತ್ರ. ಬ್ಯೂಟಿಫುಲ್. ಮೇಷರಾಶಿ ಒಂಥರ ಇದ್ದಂತ ತಳಮಳೆಗಳಿಗೆ ಒಂದು ರೀತಿ ಚೆಕ್ಮೇಟ್ ಕೊಟ್ಟ ಹಾಗೆ ಇವತ್ತು ಇದಾವೆ. ಯಾರು ಏನೋ ಮಾಡಕ್ಕಾಗಲ್ಲ. ನೀವು ಮೇಷವೇ. ಸಿಂಹನೇ. ನಿಮಗೆ ಗೊತ್ತಿದೆಯಾ, ಸಿಂಹ ತನಗೆ ಅಂತ್ಯಕಾಲ ಬಂದಿದೆ ಅಂದಾಗ ಅದು ಒಂದು ಗುಂಪತ್ರ ಹೋಗುತ್ತೆ. ಆ ಗುಂಪಿಗೆ ಬೇರೆ ಬೇರೆ ಸಿಂಹಗಳಿರ್ತವೆ, ಕಾವಲಿರ್ತವೆ.
ಮಕ್ಕಳಿಗೆ ಹೆಂಡತಿಗೆ ಎಲ್ಲ ಸರಿ ನುಗ್ಗುತ್ತೆ. ಅದು ಬೇಕು ಅಂತಲೇ ಸಿಂಹವಾಗಿಯೇ ಸಾಯುತ್ತೋ, ಹೊಡೆದಾಡಿಸ್ಕೊಂಡು ಬಡದಾಡಿಸ್ಕೊಂಡು. ಗೊತ್ತು ತನಗಾಗಿದೆ, ಇನ್ ಶಕ್ತಿ ಇಲ್ಲ, ಅಲ್ಲೊಂದ್ ಕಡೆ ಪ್ರಯತ್ನ ತೋರಿಸ್ಬಿಡೋಣ. ಗೊತ್ತು ತಾನು ಸಾಯ್ಬೇಕು, ಬದುಕಿರುವಷ್ಟು ದಿನವೂ ಸಿಂಹವಾಗಿ ಬದುಕದೆ ಸಾಯೋವಾಗಲೂ ಸಿಂಹವಾಗಿಯೇ ಸಾಯ್ಬೇಕು. ನೀವು ಸಿಂಹವನ್ನ ನೋಡಿ, ಅದೇ ಜಾತಿಯ ಸಿಂಹಗಳು ಬೇಟೆ ಆಡ್ತವೆ, ನೋಡ್ತೇವೆ, ಹರಿದು ಮುಕ್ಕಿ ಒಡೆದಾಕ್ಬಿಡ್ತಾರೆ, ಜೀವ ಬಿಡುತ್ತೆ. ಬಡದಾಡಿದ್ರು ಸಿಂಹದ ಜೊತೆಲೆ ಬಡದಾಡುತ್ತೆ, ಇಲ್ಲ ಬೇರೆ ಇನ್ನೊಂದು ಯಾವ್ದಾದ್ರು ಬಲಿಷ್ಠವಾಗಿರ್ತಕ್ಕಂಥ ಹುಲಿ ಜೊತೆಯೋ, ಚಿರತೆ, ನರಿ, ನಾಯಿ, ವೆರಿ ರೇರ್. 10 100ರಲ್ಲಿ 99 ಸಿಂಹಗಳು ತಮ್ಮ ಶಕ್ತಿ ಕುಂದಿದೆ ಅಂದಾಗ ಇನ್ನೊಂದು ಸಿಂಹಗಳ ಜೊತೆಗೆ ಹೋಗಿ ಗುದ್ದಾಡಿ ಬಡಿಸ್ಕೊಂಡು ಸಾಯ್ತವೆ. ಐ ಲಿವ್ ಲೈಕ್ ಎ ಲಯನ್, ಡೈ ಲೈಕ್ ಎ ಲಯನ್. ಇದು ಕತೆ. ಸಿಂಹನೇ ಕಂಡ್ರೆ ನೇರ ಹೇಳ್ತಾನೆ. ಆದ್ರಿಂದ ತಲೆ ಕೆಡ್ಸ್ಕೋಬೇಡಿ, ಚೆನ್ನಾಗಿದೆ ಇವತ್ತು. ಸಿಂಹದಂತೆ ಸಿಂಹ ಗರ್ಜನೆ ನಿಮ್ಮ ವೃತ್ತಿ, ಕೆಲಸ ಎಲ್ಲದರಲ್ಲೂ. ಇನ್ನು ವಿಶೇಷವಾಗಿ ವೃಷಭ ರಾಶಿ, ಸೂರ್ಯ ನಿಮಗೆ ಸ್ವಲ್ಪ ಬಾಧಕ. ನೋಡಿ, ಈ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಅದರಲ್ಲೂ ನೋಡಿ ಕುಜ ಬುಧ, ಅನೈತಿಕ ದುಡ್ಡು, ಭೂಮಿ, ಈ ಒಂದು ಗ್ರಾಮ ಲೆಕ್ಕಿಗ, ಗ್ರಾಮ ಪಂಚಾಯತಿ ಸದಸ್ಯ, ಬೇರೆ ಬೇರೆ 20 ಕೋಟಿ 25 ಕೋಟಿ 30 ಕೋಟಿ ಎಲ್ಲಿಂದ ಬರುತ್ತೆ, ಹೇಗ್ರಿ ಬರುತ್ತೆ? ಸಾಧ್ಯವೇ ಇಲ್ಲ. ಪ್ರಿಂಟ್ ಹೊಡಿದ್ರು ಅಷ್ಟು ದುಡ್ಡು ಮಾಡೋಕ್ಕಾಗಲ್ಲ. ಹೌದು, ಯಾರೋ ನನ್ನ ಬಗ್ಗೆ ಏನೋ ಒಂದು ಮಾತು ಮಾತಾಡ್ತಿದ್ರು, ನಾ ಹೇಳಿದೆ ನಿಮ್ಮ ಬಾಯಿ ಕಲ್ಸಕ್ರೆ ಸರ್, ಅಷ್ಟಲ್ಲಿ 95 ರೂಪಾಯಿ ನಿಮಗೆ ಕೊಟ್ಬಿಡ್ತೀನಿ ಬಂತು ಅಂದ್ರೆ. ನನಗಿರೋ ಸಮಸ್ಯೆ 5 ರೂಪಾಯಿ, ನನ್ನ ಹತ್ರ ಇರೋದು 4.25 ರೂಪಾಯಿ. ಸಮಸ್ಯೆ 5 ರೂಪಾಯಿ ಇದೆ, ನನ್ನ ಆಸ್ತಿ 5 ರೂಪಾಯಿ, ಸಮಸ್ಯೆ ಸಾಲುಗಳು ಇನ್ನೊಂದು ಅಂತ 4.25 ರೂಪಾಯಿ ಇದೆ. ಅದಕ್ಕೆ ಮೀರಿದ ಬೇರೆ ಇದೆ, ಅದು ಬಿಡಿ, ಕಂಪನಿ ಕೇಸ್ಗಳು ಇನ್ನೊಂದು, ಅದು ನಡ್ಕೊಂಡು ಹೋಗಿ. ನೀವು ಹೇಳಿದಾಗ ನನಗೆ ಅಷ್ಟಿದೆ ಅಂದ್ರೆ ನಾನು ಹಾಗೆ ಕೊಟ್ಟು ಬಿಡ್ತೀನಿ ಅಂತ. ಅವ್ರ ಬಾಯಿ ಕಲ್ಸಕ್ರೆ ಅಕ್ಕ ಅಂತ ಹೇಳಿದೆ ನನ್ನ ಮಾತು. ಹೌದು, ಈ 30 ವರ್ಷದ ಪ್ರಯಾಣದಲ್ಲೇ ನನಗೂ ಆಶ್ಚರ್ಯ. ಕೆಲವು ವ್ಯಕ್ತಿಗಳನ್ನ ನೋಡ್ತಿದ್ರೆ, ಇದೇನ್ರೋ ಇದು, ಯಾಕ್ರೋ ಹೀಗೆ ಅನ್ನತಕ್ಕಂಥದ್ದು ವಿಚಿತ್ರಗಳು. ಸೊ ಆ ಥರದ್ದೊಂದು ಅಡ್ಡದಾರಿಯ ಸಂಪಾದನೆ ಮಾಡಿರೋರಿಗೆ ಅಂಡು ಸುಟ್ಟುಕೊಂಡ ಹಾಗೆ ಸಿಕ್ಕಾಕೊಳ್ತೀರ, ಜಾಗ್ರತೆ. ಏನು ಮಾಡೋಕ್ಕಾಗಲ್ಲ, ಉಪ್ಪು ತಿಂದವ ನೀರು ಕುಡಿಬೇಕು. ಇನ್ನು ಮಿಥುನ ರಾಶಿ, ಚಂದ್ರ ಅಷ್ಟಮ, ಸೂರ್ಯನ ಸಾರ, ಮುಖ್ಯ ನಿರ್ಧಾರಗಳು, ಮುಖ್ಯ ಕೆಲಸ, ಮುಖ್ಯ ವ್ಯವಸ್ಥೆ, ಜಾಗ್ರತೆ, ಎದುರಾಳಿ ನಿಮಗಿಂತ ಬಲಶಾಲಿ. ಸೊ ಆ ಮಾತುಕತೆ, ವ್ಯವಹಾರದ ಮಾತುಕತೆ, ವ್ಯಾಪಾರದ ಮಾತುಕತೆ, ರಾಜಕೀಯ ಮಾತುಕತೆ, ಕೆಲಸದ ಮಾತುಕತೆ, ಇವತ್ತು ಸ್ವಲ್ಪ ತಳ್ಳತಕ್ಕಂಥದ್ದು ನೋಡಿ. ಇವತ್ತು ನಾಳೆ ಸ್ವಲ್ಪ ತಳ್ಳತಕ್ಕಂಥದ್ದು ಮಾಡಿ. ಯಾಕಂದ್ರೆ ಚಂದ್ರ ಅಷ್ಟಮದಲ್ಲಿ ಸೂರ್ಯನ ಸಾರದಲ್ಲಿದ್ದು ಸೂರ್ಯ ಸುಡುವಂತಹ ಒಂದು ಭಾವದಲ್ಲಿಯೇ ಕುಳಿತಿದ್ದಾನೆ 7ನೇ ಮನೆಯಿಂದ. ಸ್ವಲ್ಪ ಜಾಗ್ರತೆ. ನಿಮ್ಮ ಎದುರಿಗಿರುವವರ ಕೈ ಮೇಲಾಗತಕ್ಕಂಥದ್ದು. ನೋ ನೆಗೋಸಿಯೇಷನ್ಸ್ ಟುಡೇ ಇಫ್ ಇಟ್ ಇಸ್ ಹ್ಯಾಪನಿಂಗ್. ಏನಾದ್ರೂ ಆ ಥರದ್ದು ವ್ಯವಹಾರದ ಮಾತುಕತೆ, ವ್ಯಾಪಾರದ ಮಾತುಕತೆ, ಹಣಕಾಸಿನ ಮಾತುಕತೆ ಸ್ವಲ್ಪ ತಳ್ಳಿ ಹಾಕಿ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಸೂರ್ಯ 6ನೇ ಮನೆ, ಬ್ಯೂಟಿಫುಲ್. ಚಂದ್ರ 7ನೇ ಮನೆ, ಸೂರ್ಯನ ಸಾರದಲ್ಲಿ ಕುಳಿತಿದ್ದಾನೆ, ಬ್ಯೂಟಿಫುಲ್, ತೊಂದರೆ ಏನಿಲ್ಲ. ಬಟ್ ಸಿಟ್ಟು, ಕೋಪ, ಆತರ, ಬಲ ಜಾಸ್ತಿ ನೋಡಿಕೊಂಡು. ನಮಗೆ ದೈವ ಕೊಟ್ಟಿರೋದು ಬಲ ಬಂದು ಕಾಪಾಡಲು. ನೋಡಿ, ಭೀಮ ಯಾವತ್ತೂ ಸಾಮಾನ್ಯರನ್ನ ಹೊಡಿಲಿಕ್ಕೆ ಹೋಗ್ಲೇ ಇಲ್ಲ. ಅಷ್ಟು ಬಲವಿದ್ದರೂ ಆ ತುಂಬಿದ ಸಭೆಯಲ್ಲಿ ಬಾಯಿ ಮುಚ್ಕೊಂಡು ಕೂತಿರ್ತಾನೆ. ಅಡಿಗೆ ಭಟ್ಟನಾಗಿ ವಿರಾಟ ರಾಜನ ಆ ಒಂದು ರಾಜ್ಯದಲ್ಲಿ ಅಡಿಗೆ ಭಟ್ಟನಾಗಿ ಸುಮ್ಮನೆ ಇರ್ತಾನೆ. ಎಲ್ಲಂದ್ರೆ ಅಲ್ಲಿ, ನಾನು ಯಾರು ಗೊತ್ತೇನೋ, ಯಾರು ಗೊತ್ತಿಲ್ಲ, ಎಲ್ಲೂ ಗೊತ್ತಿಲ್ಲ, ಮರೆಯಾಗ್ತಾನಾಯ್ತು. ತುಂಬಾ ಬಲ ಇರೋರು ಬಲವಿಲ್ಲದ ಹಾಗೆ ಎದ್ದು ಬಿಡ್ತಾರೆ. ಎಲ್ಲಿ ಬಳಸ್ಕೋಬೇಕು ಅಂತ ಗೊತ್ತು. ಇವತ್ತು ಕರ್ಕಾಟಕ ನಿಮ್ಮ ಬಲವನ್ನ ಸರಿಯಾಗಿ ಬಳಸ್ಕೊಂಡ್ರೆ ವಿಶೇಷ ಬಲ, ಅಧಿಕಾರ. ಇನ್ನು ಸಿಂಹರಾಶಿ, ರಾಶಿಯಾಧಿಪತಿಯ ಪಂಚಮ, ಚಂದ್ರ ಬೇರೆ ಸೂರ್ಯನ ಸಾರ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ವ್ಯವಸ್ಥೆ, ಲೀಡರ್ಶಿಪ್, ಅಡ್ವೈಸರ್, ಟೆಕ್ನಿಕಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಲೀಗಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್, IT ಅಡ್ವೈಸರ್, ಶೇರ್ಸ್ ಅಡ್ವೈಸರ್, ಈ ರೀತಿ ಅಡ್ವೈಸರಿ ಕೆಲಸ ಕಾರ್ಯಗಳಲ್ಲಿರ್ತಕ್ಕಂಥವರಿಗೆ ವಿಶೇಷ ಸಕ್ಸಸ್ ನೋಡತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ.
ಕನ್ಯಾ ರಾಶಿ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಟೆನ್ಷನ್ ಮಾಡ್ಕೋತೀವಿ. ಕಲಿಯುಗಕ್ಕೆ ದೊಡ್ಡ ಶಾಪ ತಂದೆ ತಾಯಿಗಳೇ. ನನ್ನ ಮಗು ನನ್ನ ಮಗು ನನ್ನ ಮಗು ಇದೇ ಸ್ಕೂಲಲ್ಲಿ ಓದ್ಬೇಕು. ಮನೆ ಯಾರೋ ಬರ್ತಾರೆ, ಗುರುಗಳೇ ನನ್ನ ಮಗುಗೆ ಸ್ಕೂಲ್ ಅಡ್ಮಿಷನ್ ಮಾಡಿಸಿದ್ರೆ 3 ಲಕ್ಷ. ಇವ್ರ ಸಂಬಳನೇ 80,000. ಅಡ್ಮಿಷನ್ 3 ಲಕ್ಷ ಅಂದರೆ ಲೆಕ್ಕ ಹಾಕೊಳ್ಳಿ. ಮನೆ ಬಾಡಿಗೆ, ಅವ್ರ ಊಟ ಉಪಚಾರ, ಕರೆಂಟ್ ಬಿಲ್ಲು, ಓಡಾಟ ಸುತ್ತಾಟ 80,000. ವರ್ಷಕ್ಕೆ ಒಂದು 10 ಲಕ್ಷ ಬರುತ್ತೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಅದಕ್ಕೆ ತಕ್ಕದಾದಂಥ ಒಂದು ಸ್ಟ್ಯಾಂಡರ್ಡ್ ಜೀವನ ಇರಬೇಕು. 3 ಲಕ್ಷ ಮಗುಗೆ ಸ್ಕೂಲ್ ಫೀಸೇ ಕಟ್ಬಿಟ್ರೆ, ಬರೀ ಸ್ಕೂಲ್ ಫೀಸು, ಬೇಬಿ ಸಿಟ್ಟಿಂಗ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೇನೆ. ನೀವು ಸ್ಕೂಲ್ ಗೊತ್ತಾಗೋರುಗಳೇ ಹೇಳಿದೆ, ಯಾರು ಈ ಥರ ಮಾಡೋದಿಲ್ಲ. ಯಾಕ್ರಿ ಈ ಥರ ಸಾಲ ತಂದಿಟ್ಕೋತೀರಾ? ಕಮಿಟ್ಮೆಂಟು, ಓವರ್ ಎಕ್ಸ್ಪೆಕ್ಟೇಷನ್. ನಮ್ಮ ಮಗ ನಿಜವಾಗ್ಲೂ ಬುದ್ಧಿವಂತನಾ? ರ್ಯಾಂಕ್ ಹೊಡಿತಾನೆ ಬಿಡಿ, ಸ್ಕಾಲರ್ಶಿಪ್ ಹೊಡಿತಾನೆ ಬಿಡಿ, ಆ ಕಾಲೇಜಿಗೆ ಕರೆದು ಅವ್ನಿಗೆ ಅಡ್ಮಿಷನ್ ಕೊಡುತ್ತೆ ಬಿಡಿ. ನಮಗೆ ಬೇಕು ನಮಗೆ ಬೇಕು ನಮಗೆ ಬೇಕು ಅಂತಾರೆ. ನಮ್ಮ ಕಾಲೇಜಿಗೆ ಬನ್ನಿ ನಾವು ಫ್ರೀ ಸೀಟ್ ಕೊಡ್ತೀವಿ ಅಂತಾರೆ. ಆಕ್ಸ್ಫರ್ಡ್ ಏನು ಯಾವ ಕಾಲೇಜ್ ಬೇಕಾದ್ರೆ IIMBನೂ ಕರೆಯುತ್ತೆ, IIT ಖರ್ಗಾಪುರ ಕರೆಯುತ್ತೆ, ಮಣಿಪಾಲು ಕರೆಯುತ್ತೆ, ಎಂಥ ದೊಡ್ಡದಾದಂಥ ಮೆಡಿಕಲ್ ಇನ್ಸ್ಟಿಟ್ಯೂಷನು ಕರೆಯುತ್ತೆ. ಅಲ್ಲೆಲ್ಲೋ ರಷ್ಯಾಗಳಲ್ಲಿ ಹೋಗ್ಬಿಟ್ಟು ಓದ್ಬೇಕಂತೆ, ಯುಕ್ರೇನಲ್ಲಿ ಓದ್ಬಿಟ್ಟು ಬರ್ಬೇಕಂತೆ, ಫಿಲಿಪೈನ್ಸಲ್ಲಿ ಓದ್ಬಿಟ್ಟು ಬರ್ಬೇಕಂತೆ. ಜೇಬಲ್ಲಿ 10 ರೂಪಾಯಿ ಇಲ್ಲ. ಕ್ರ್ಯಾಕೆಟ್. ಅಪ್ಪ ಅಮ್ಮನ ಮೇಲೆ ಭಾರ ಯಾಕೆ ಹಾಕ್ತೀರಿ? ಇಲ್ಲ, ಅಪ್ಪ ಅಮ್ಮನಾಗ ನೀವ್ ಯಾಕೆ ಭಾರ ತಗೋತೀರಿ? ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ನಿಜ, ಹಾಗಂತ ಸಾಲ ಸೂಲ ಮಾಡಿ ಈ ರೀತಿ ಅರೆ ಮಾಡಿ ಕೊಡಿ. ಒಳ್ಳೆ ಬಟ್ಟೆ ಕೊಡಿ, ಒಳ್ಳೆ ಪುಸ್ತಕ ಕೊಡಿ, ಒಳ್ಳೆ ಕೋಚಿಂಗ್ ಸೆಂಟರ್ ಹಾಕಿ, ಒಳ್ಳೆ ಟ್ರೈನಿಂಗ್ ಸೆಂಟರ್. ನನ್ನ ಮಗ 80 ತಗೋತಿದ್ದಾನಂತೆ, 100 ತಗೊಳ್ಳೋ ಅಷ್ಟು ಒಂದು ಮಟ್ಟಕ್ಕೆ ಒಂದು ಪ್ರೋತ್ಸಾಹ, ಸಪೋರ್ಟು, ಕೋಚಿಂಗು, ಟ್ರೈನಿಂಗು ಬೇಕು. ಎಸ್, ಒಪ್ಪೋಣ. ಅದು ಬಿಟ್ಟು ಅವನಿನ್ನು 40 ತೆಗ್ದಿಲ್ಲ, 50 ತೆಗ್ದಿಲ್ಲ, ತಗೊಂಡು ಹೋಗ್ಬಿಟ್ಟು ಇಂಜಿನಿಯರಿಂಗ್ ಹಾಕ್ಬೇಕು, ಈ ಕಾಲೇಜಲ್ಲೇ ಹಾಕ್ಬೇಕು, ಫಾರಿನಲ್ಲೇ ಓದಬೇಕು. ಇದು ಯಾವುದು ಭೂತ ಮೆಟ್ಕೋಬಿಟ್ಟಿದೆ. ಹೌದು, ನಮ್ಮ ಅಬ್ದುಲ್ ಕಲಾಂ ಹೋಗ್ಬಿಟ್ಟು ಫಾರಿನಲ್ಲಿ ಓದ್ಬಿಟ್ಟು ಬಂದು ಇಲ್ಲಿ ಏನೇನೋ ಆಗಿಲ್ಲ ಮಕ್ಕಳೇ. ಆಮೇಲೆ ಹೌದು ಅವರಾಗ ಕರೆದು ಇನ್ನೊಂದು ಇದೆಲ್ಲೋ ನಮಗೆ ಆ ಮೆಕಾಲೆ ಸಿಸ್ಟಮ್ ಹೊತ್ಕೋಬಿಟ್ಟಿದೆ. ಆಕ್ಸ್ಫರ್ಡ್ ಅಲ್ಲಿ ಓದಿದ್ರೆ, ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಓದಿದ್ರೆ, ಹಾರ್ವರ್ಡ್ ಯೂನಿವರ್ಸಿಟಿ ಓದ್ಬಿಟ್ರೆ ಅಯ್ಯಯ್ಯ, ಅವರೆಲ್ಲ ನಮ್ಮ ಹತ್ರ ಕಲ್ತ್ಕೊಂಡು ಹೋಗಿರೋರು. ನಮ್ಮ ಇಡೀ ಒಂದು ವಿದ್ಯಾಸಂಸ್ಥೆ ಇದೆಯಲ್ಲ, ವಿದ್ಯಾ ಪದ್ಧತಿ, ಅದನ್ನ ಕೆಡಿಸಿಟ್ಕೊಬಿಟ್ಟಿದ್ದಾರೆ. ಮಕ್ಕಳಲ್ಲಿ ಇಲ್ಲದಂತ ಒಂದು ಇಂಗ್ಲಿಷು, ಇಟಲಿ, ಸ್ಪೇನು, ಫ್ರಾನ್ಸು ಇಲ್ದಿದ್ದ ಭೂತ ಎಲ್ಲ ಮೆಟ್ಸಿಟ್ಬಿಟ್ಟಿದ್ದಾರೆ. ಹೌದು, ಯಾಕೆ ನಮ್ಮ ಕನ್ನಡದ ಶಿವರಾಮ್ ಯಾರಿಗಾದ್ರೂ ನೆನಪಿದ್ಯಾ? ಕನ್ನಡದಲ್ಲೇ ದೊಡ್ಡದಾದಂಥ ಒಂದು ಪದವಿಯನ್ನ ಬರೆದು ಪಾಸ್ ಆಗಿ ದೊಡ್ಡದಾದಂಥ ಕಲೆಕ್ಟರ್ ಪಟ್ಟವನ್ನ ಪಡೆದಂಥವರು ಎಷ್ಟು ಜನಕ್ಕೆ ನೆನಪಿದೆ ಮಕ್ಕಳೇ? ಜೆಂಟಲ್ಮ್ಯಾನ್ ಎಸ್ ಪ್ರೂವ್ಡ್. ನಿಮ್ಮಲ್ಲ ಅವಗಾಹನೆ ಇಲ್ಲ, ನಿಮ್ಮಲ್ಲ ಭೂತ ಮೆಟ್ಕೊಂಡಿದೆ. ನನಗೆ ಇಂಗ್ಲಿಷ್ ಬರೋಲ್ಲ, ಹಿಂದಿ ಬರೋಲ್ಲ. ಅರೆ ಮಾರೋ ಗೋಲಿ. ನೋಡಿ, ಸರಸ್ವತಿ ಬಂದು ಪರಿಶ್ರಮದಿಂದಲೇ, ತಪಸ್ಸಿನಿಂದಲೇ ಒಲಿಯುವುದು, ಧ್ಯಾನದಿಂದಲೇ ಒಲಿಯುವುದು, ಪರಿಶ್ರಮದಿಂದಲೇ, ನಿತ್ಯ ಒಂದು ಸಿದ್ಧತೆಯಿಂದಲೇ ಒಲಿಯೋದು. ಸುಮ್ಮನೆ ಹಾಗೆ ಒಲಿಯೋಲ್ಲ. ಇದು ಆಗ್ತಿರೋದು ಇವತ್ತಿನ ಮಕ್ಕಳಿಗೆ. ಒಂದು ತುಂಬಿಸ್ಬಿಟ್ಟಿದೆ. ನಾವು ಮೊದಲಿಂದಲೂ ಅವ್ರಿಗೆ ಹೈಯರ್ ಸ್ಕೂಲು, ಆ ಸ್ಕೂಲು, ಓದೋಕೆ ಯೋಗ್ಯತೆ ಇಲ್ಲ ಅಂದ್ರೂ ಕೂಡ ಆ ಸ್ಕೂಲಲ್ಲೇ ಓದಿಸ್ಬೇಕು ಅಂತಾರೆ. ಅಲ್ಲಿಂದ ಕಂಪ್ಲೇಂಟು, ನಮ್ಮ ಮಗ ಓದ್ತಿಲ್ಲ, ನಮ್ಮ ಮಗ ಹೀಗೆ, ನಮ್ಮ ಮಗ ಹಾಗೆ. ಒಂದು ಬ್ಯೂಟಿಫುಲ್ ಸಿಸ್ಟರ್ ಕಾನ್ವೆಂಟ್ ಸ್ಕೂಲ್ಗಳಿದಾವಪ್ಪ, ಬೇಜಾರು ಮಾಡ್ಕೋಬೇಡಿ. ಐ ಆಮ್ ನಾಟ್ ಫೋರ್ಸಿಂಗ್ ದ್ಯಾಟ್. ಬಟ್ ಅಲ್ಲೊಂದು ನಾನು ಓದಿದ್ದೇನೆ ಮಕ್ಕಳೇ. ನೋಡಿ, ಇವತ್ತಿಗೂ ನನ್ನ ಸಿಸ್ಟರ್ಗಳ ಜೊತೆ ನಾನು ಮಾತಾಡ್ತೇನೆ. ಅವ್ರು ಎಷ್ಟು ಪ್ರೀತಿಯಿಂದ ನನ್ನ ಆಶೀರ್ವಾದ ಮಾಡ್ತಾರೆ ಗೊತ್ತಾ? ನಮ್ಮ ರವಿ ಕಣೋ ಅಂತಾರೆ. ಅವ್ರು ಯಾವತ್ತೂ ನಮ್ಮಲ್ಲಿ ಧರ್ಮದ ಚಿಂತನೆಗಳನ್ನ ತುಂಬಿಸ್ಲೇ ಇಲ್ಲ, ಇಲ್ಲವೇ ಇಲ್ಲ. ಯಾವತ್ತು ಬೊಟ್ಟು ಇಟ್ಕೊಂಡು ಬರಬೇಡಿ ಅಂತ ಹೇಳ್ತಿರ್ಲಿಲ್ಲ. ಅದಕ್ಕೆ ಅಂತ ಒಂದು ಸ್ಪೆಷಲ್ ಕಲ್ಚರಲ್ ಡೇಸ್ ಎಲ್ಲ ಇಡ್ತಿದ್ರು. ಅವತ್ತು ನಾವು ಹಾಕೊಂಡು ಹೋಗ್ತಿದ್ವಿ, ಒಂದು ಕಚ್ಚೆ ಪಂಚೆ ಬೊಟ್ಟು ಎಲ್ಲ ಹಾಕೊಂಡು ನಾವು ಹೋಗ್ತಿದ್ರೆ, ಒಬ್ರು ಟೋಪಿ ಹಾಕೊಂಡು ಬರೋರು, ಇನ್ನೊಬ್ರು ಇನ್ನೊಂದು ರೀತಿ ಬರೋರು. ಎಲ್ಲೂ ಆ ಥರದ್ದು ಇರ್ಲಿಲ್ಲ. ಕೆಲವು ಪಂಗಡಗಳಿಗೆ ಕೆಲವೊಂದು ನಿಯಮಗಳಿರುತ್ತೆ ಹೀಗೆ ಅಂತ. ಈಗ ನಮ್ಮ ಸಿಕ್ಕರಿಗೆ ಪೀಠ ಇಲ್ಲದೆ ಇಲ್ಲ, ಅವ್ರೊಂದು ಕಟ್ಕೊಂಡು ಬರ್ತಾರೆ ಮೊದಲಿಂದಲೂ. ಡನ್. ನಮ್ಮ ಮಕ್ಕಳಲ್ಲಿ ನಾವು ಮಾಡ್ತಿರ್ತೀವಿ. ಮಕ್ಕಳನ್ನ ನಾವು ಚಿಕ್ಕ ಮಕ್ಕಳಿಂದಲೇ ನಾವೇನ್ ಮಾಡಿಸಿಟ್ಬಿಟ್ಟಿದ್ದೀವಿ, ಹೈ ಸ್ಟ್ಯಾಂಡರ್ಡ್, ನನ್ನ ಮಗ ಹೈ ಸ್ಟ್ಯಾಂಡರ್ಡ್ ಇದಾನ, ದ ವೇ ಹಿ ಥಿಂಕ್ಸ್. ಅದನ್ನ ಅವಗಾಹನೆ, ಆಲೋಚನೆ, ಚಿಂತನೆ, ಮಂಥನ ಮಾಡೋದೇ ಇಲ್ಲ.
ಹೌದು, ನಮ್ಮ ಮಕ್ಕಳು ನಿಜವಾಗ್ಲೂ ಹೇಳ್ತಾನೆ, ನಾನು ಲಕ್ಷಾಂತರ ಜಾತಕ ನೋಡಿದ್ದೇನಲ್ವಾ, ಕಡಿಮೆ ಅಂದ್ರೂ 7 ರಿಂದ 8 ಲಕ್ಷ ಜಾತಕ ನೋಡಿದ್ದಾನೆ ಮಕ್ಕಳು. ಐ ಆಮ್ ಸೇಯಿಂಗ್, ಅದ್ರಲ್ಲಿ ಕಂಡುಕೊಂಡ ಸತ್ಯ ಹೇಳ್ತಾನೆ, ಇವತ್ತಿನ ಮಕ್ಕಳಿಗೆ ಓದು ಅನ್ನೋದು ಚಿಟಿಕೆ, ಆದ್ರೆ ಸಂಸ್ಕಾರ ಇಲ್ಲ. ಅಮ್ಮನ ಹತ್ರ ಹೇಗಿರ್ಬೇಕು, ಅಪ್ಪನ ಹತ್ರ ಹೇಗಿರ್ಬೇಕು, ತಂದೆ ಅಜ್ಜನ ಹತ್ರ ಹೇಗಿರ್ಬೇಕು, ಟೀಚರ್ ಹತ್ರ ಹೇಗಿರ್ಬೇಕು, ಯಾವಾಗ ಮಾತಾಡ್ಬೇಕು, ಯಾವಾಗ ಮಾತಾಡಬಾರ್ದು, ನನ್ನ ಕೆಲಸ ಏನ್ ಮಾಡ್ಕೋಬೇಕು, ಏನ್ ಮಾಡಬಾರ್ದು, ನನ್ನ ಜವಾಬ್ದಾರಿ ಏನು, ಇವುಗಳ ಬಗ್ಗೆ ಅವ್ರಿಗೆ ಅವಗಾಹನೆ ಇಲ್ಲ. ಯಾಕೆಂದ್ರೆ ನಮ್ಮಲ್ಲಿಲ್ಲ. ಅಮ್ಮ ಒಂದ್ ಕೆಲ್ಸಕ್ಕೆ, ಅಪ್ಪ ಒಂದ್ ಕೆಲ್ಸಕ್ಕೆ, ನಮ್ಮ ಕಾರ್ ಚಿಂತೆ, ವೀಕೆಂಡ್ ಪಾರ್ಟಿ ಚಿಂತೆ, ಯಾರಿಗೋ ತೋರಿಸ್ಕೊಳ್ಳೋ ಚಿಂತೆ, ವಿ ಬಾಟ್ ದಿಸ್ ಕಾರ್, ವಿ ಬಾಟ್ ದಟ್ ಕಾರ್, ವಿ ಬಾಟ್ ದಿಸ್ ವಾಚ್, ವಿ ಬಾಟ್ ದ್ಯಾಟ್ ಅಂತ. ಈ ಮಾಡ್ತಿದ್ರೆ ಮಕ್ಕಳಲ್ಲಿ ಇನ್ನೇನ್ ಬರುತ್ತೆ? ಯಾವ ಸಂಸ್ಕಾರ ಬರುತ್ತೆ? ಪುಕ್ಕುಡ್ರು ಮಾಡಿಟ್ಬಿಟ್ಟಿದ್ದಾವೆ, ಅವ್ರನ್ನ ಹೈಪರ್ ಆಟಿಸಮ್ ಎಲ್ಲ ಮಾಡಿಟ್ಬಿಟ್ಟಿದ್ದಾವೆ, ಲೋವರ್ ಆಟಿಸಮ್ ಎಲ್ಲ ಮಾಡಿಟ್ಬಿಟ್ಟಿದ್ದಾವೆ. ಯಾಕಂದ್ರೆ ನಾವು ಭಯದಲ್ಲೇ ಗರ್ಭಧಾನ ಮಾಡಿಸ್ಕೊಂಡಿರೋದು. ಮಗು ಹೇಗೆ ಹುಟ್ಟುತ್ತೆ? ಮತ್ತೆ ಅವನಲ್ಲಿ ಎಲ್ಲಿ ಧೈರ್ಯ ಇರುತ್ತೆ? ಖಂಡಿತ ಇಲ್ಲ. ಇದು ಆಗ್ತಿರೋದು. ಮಕ್ಕಳು ಇವತ್ತು ಕೆಡಲಿಕ್ಕೆ ಮಕ್ಕಳು ಅಲ್ಲವೇ ಅಲ್ಲ. 99.99% ಹೇಳ್ತೇನೆ, ಯಾವುದೇ ಮಗು ಹತ್ಕೊಂಡು ಬಂದ್ರೆ ಅವ್ರ ತಂದೆ ತಾಯಿನೇ ನಾನು ಬೈಯೋದು. ಅಲ್ಲಿ ಏನೋ ಮಾಡಿದೀರಾ ನೀವು, ಆ ಮಗು ಪುಕ್ಕಲ್ತನ ಆಗಿದೆ, ಏನೋ ಮಾಡಿದೀರಾ, ಕರೆಕ್ಟಾಗಿ ತೋರಿಸುತ್ತೆ. ಒಂದ್ ಮಗು ನೋಡ್ಬೇಕು, ಮಾತಾಡಿದ್ರೆ ಡಿಪ್ರೆಷನ್, ಶಿ ಇಸ್ ಬ್ಲೋನ್ ಅವೇ. ಹೇಳಿದೆ, ಈ ಮಗು ಬೇಡವಾದ ಮಗು ನಿಮಗೆ ಚಾಲೆಂಜ್ ಮಾಡ್ತೇನೆ ಅಂದ್ರೆ, ಇಲ್ಲ ಗುರುಗಳೇ, ಐ ಲವ್ ಹರ್ ಮೋರ್. ಸಾಧ್ಯವೇ ಇಲ್ಲ. ಈ ಮಗು ನಿನ್ನ ಹೊಟ್ಟೆನಲ್ಲಿದ್ದಾಗ ನನಗೆ ಬೇಡ, ಯಾಕ್ತಾನೆ ಬಂತು ಈ ಪೀಡೆ, ತೆಗೆಸ್ಬಿಡೋಣ, ನನ್ನ ಜೀವನನೇ ಹೀಗೆ ಏನೇನೋ ಅನ್ಕೊಂಡೇ ಎತ್ತಿರೋದಂದ್ರೆ, ಹೌದು ಗುರುಗಳೇ, ನೋಡಿದ್ರ? ಸೊ ಆ ಪೀಡೆ ಇವತ್ತು ನೋಡಿ, ಪೀಡೆ ಅನ್ಕೊಂಡು, ಇನ್ನೊಂದು ಗಾಬರಿ ಪಟ್ಕೊಂಡು, ಆತಂಕ ಪಟ್ಕೊಂಡು, ನೋಡಿ ಗರ್ಭಧಾನ ಸುಮ್ಮನೆ ಅಲ್ಲ. ಆರ್ ಯು ರೆಡಿ ಮೆಂಟಲಿ, ಫಿಸಿಕಲಿ, ಎಮೋಷನಲಿ, ಫ್ಯಾಮಿಲಿ, ಸೊಸೈಟಿ? ಏನೋ ಮಲಗಿ ಹೆತ್ತು ಬಿಸಾಕೋಕೆ ಅದೇನೋ ಹಂದಿ ಮರಿಗಳಲ್ಲ, ನಾಯಿ ಮರಿಗಳಲ್ಲ, ಎಲ್ಲೋ ಮಲಗಿಸ್ಲಿಕ್ಕೆ, ಹೇಗೋ ತಿನ್ಕೊಂಡು ಬದುಕ್ಲಿಕ್ಕೆ. ಒಂದ್ ಅಪ್ಪ ಆಗ್ತಿದ್ದೀನಿ ಅಂದ್ರೆ ಅದಕ್ಕೊಂದು ಅರ್ಹತೆ, ಒಂದ್ ಅಮ್ಮ ಆಗ್ತಿದ್ದೇನೆ ಅಂದ್ರೆ ಅದಕ್ಕೊಂದು ಬದ್ಧತೆ. ಯಾವುದು ಎಲ್ಲ ಏನೋ ಹೆತ್ರಿ, ಏನೋ ಒಂದು ಇಟ್ರಿ. ಮಕ್ಕಳ ಜೊತೆ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಿ ಮಕ್ಕಳೇ? ಎಷ್ಟು ಜೊತೆ ಅವ್ರಿಗೂ ಒಳ್ಳೇದೇನು ಕೆಟ್ಟದ್ದೇನು ಏನ್ ಮಾತಾಡ್ತೀರಾ? ಫ್ರೆಂಡ್ ಆಗಿದ್ದೀರಾ? ಒಂದ್ ವಯಸ್ಸಿನವರೆಗೂ ಅಮ್ಮನಾಗಿರ್ಬೇಕು, ಒಂದ್ ವಯಸ್ಸಾದ್ಮೇಲೆ ಸ್ನೇಹಿತೆ ಆಗ್ಬೇಕು. ಹೌದು, ಅವ್ರ ಮುಂದ್ಗಡೆ ಫ್ರೆಂಡ್ಸು, ಪಾರ್ಟಿ, ವೀಕೆಂಡ್, ತೋಲಾಡ್ಕೊಂಡು ಓರಾಡ್ಕೊಂಡು, ನಾಟ್ ಎಕ್ಸಿಸ್ಟೆನ್ಸಿ. ಎಲ್ಲಿ ಬರುತ್ತೆ ಆ ಮಗುಗೆ? ವೀಕೆಂಡೇ ಅವ್ನ ಮನೇಲಿರೋದು, ಅವನ ಜೊತೆಲಿ ಬೆಳಿಗ್ಗೆ ಎದ್ದು ಒಂದು 1 hour, ಸಂಜೆ ಏನಾದ್ರು ಒಂದು ತಂದೆ ಇಲ್ಲ ತಾಯಿ ಯಾರಾದ್ರೂ ಒಬ್ರು ನಿಂತಿದ್ದೀರಾ? ಹೌದು, ತಂದೆ ಬಿಸಿಯೇ, ತಾಯಿ ನೋಡ್ಕೋಬೇಕು. ಇಲ್ಲ ತಾಯಿ ಬಿಸಿ, ತಂದೆಯಾಗಿ ನೀವಿದ್ದೀರಾ? ಇಲ್ಲವೇ ಇಲ್ಲ. ನನ್ ಮನೇಲಿ ಇದ್ದಾರೆ ಮಕ್ಳೇ, ನೀವು ನಂಬೋಲ್ಲ, ಇದಾರೆ, ಎಡವಟ್ ಮಕ್ಳು ಇದಾರೆ, ಇಲ್ಲ ಅಂತಲ್ಲ. ಕಾರಣ ಅವರಮ್ಮ ಅಪ್ಪ, ನಾವಲ್ಲ. ಏನೋ ನಾವು ನೆರಳು ಕೊಟ್ಟಿದ್ದೀವಿ. ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು ಕೊಟ್ಟಿದ್ದಾನೆ, ನಿಂತಿದ್ದಾನೆ. ನಮ್ಮ ಕೈಯೇ ತೊಡಿಲಿಕ್ಕೆ ಆಗೋಲ್ಲ, ಬೈಲಿಕ್ಕೆ ಅಧಿಕಾರ ಇಲ್ಲ. ಒಂದು ಹಂತದವರೆಗೂ ಅಷ್ಟು ನೋಡ್ದ, ನಮ್ಮ ಮಾಮ ಹೆಂಗಂದ್ಬಿಟ್ಟ, ನಮ್ಮ ದೊಡ್ಡಪ್ಪ ಹೆಂಗಂದ್ಬಿಟ್ಟ, ಚಿಕ್ಕಪ್ಪ ಹೆಂಗಂದ್ಬಿಟ್ಟ, ಅವ್ರ ಅಂಗಲ್ ಇದ್ದದಕ್ಕೆ ಅಂತಾರೆ ಅಂತ ಈಗ ಹಿಡಿದು ಈಗ ನಿಂತ್ಕೋತೇವೆ. ನಿಂತ್ಕೊಂಡಿದ್ದಕ್ಕೆ ಇವತ್ತು ಅವ್ರು ಒದ್ದಾಡ್ತಿರೋ ರೀತಿಗಳು ನೋಡಿದ್ರೆ ಸಂಕಟ, ಏನು ಮಾಡಕ್ಕಾಗಲ್ಲ, ಹೋಗ್ರಿ ಅಂತ ಸುಮ್ಮನಾಗ್ಬಿಡೋದು. ಕಾರಣ ಅವ್ರ ತಂದೆ ತಾಯಿಯೇ. ಒನ್ಸ್ ಎ ಸ್ಟುಪಿಡ್ ಇಸ್ ಅನ್ ಆಲ್ವೇಸ್ ಎ ಸ್ಟುಪಿಡ್. ಮೂರ್ಖನಾದವನು ಮೂರ್ಖನಾದ ಮಗನನ್ನೇ ಹೆರೋದು. ಹೌದು, ಇದು ಆಗ್ತಿರ್ತಕ್ಕಂಥ ಒಂದು ಪ್ರಭಾವ. ದಯಮಾಡಿ ಮಕ್ಕಳ ಮೇಲೆ ಹೆರಬೇಡಿ, ಮಕ್ಕಳನ್ನು ದೂಷಿಸ್ಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಮಕ್ಕಳನ್ನು ಮಾತ್ರ ನೀವು ನಿಂದಿಸ್ಬೇಡಿ, ಇನ್ನೊಬ್ರು ಕಂಪೇರ್ ಮಾಡಬೇಡಿ, ಇನ್ನೊಬ್ರು ಮುಂದ್ಗಡೆ ತೆಗಳ್ಬೇಡಿ. ಅವ್ನು ನೋಡಿ ಎಷ್ಟು ಚೆನ್ನಾಗಿದೆ, ಓಹೋ ನೀವೇನು ದೊಡ್ಡ ಗಣಂದಾರಿ ಸಾಧನೆ ಮಾಡ್ಬಿಟ್ಟಿದ್ರಿ, ಎಷ್ಟು ಗೋಲ್ಡ್ ಮೆಡಲ್ ತಗೊಂಡಿದ್ದೀರಿ ಸ್ವಾಮಿ ನೀವು, ಏನ್ ಸಾಧಕ ಆಗಿದ್ರಿ, ಯಾವ ಪೇಪರ್ ಬಂದಿದೆ, ಯಾವ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬಿಟ್ಟಿದ್ದೀರಿ ನೀವು, ಮನೆಗೆ ಕಲೆಕ್ಷನ್ ಏಜೆಂಟ್ ಆಗಿಲ್ಲ ನೀವು. ಎಷ್ಟು ಕಲೆಕ್ಷನ್ ಬರುತ್ತೆ, ಎಷ್ಟು ಸ್ಪೆಂಡ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಒಂದು ದಿನ ಹೆಂಡತಿ ಮಲಗಿದ್ರೆ ಒಂದ್ ಪುಟ್ ಕಾಫಿ, ಒಂದ್ ತಿಂಡಿ, ಉಪ್ಪಿಟ್ಟು ಮಾಡ್ಕೊಡೋ ಯೋಗ್ಯತೆ ಎಲ್ಲ ಮಾತಾಡೋದು. ಏನೋ ನಂಬಲು ಇದಾ ನೀನ್ ಯೋಗ್ಯತೆಗೆ? ನೋಡು, ಏನ್ ಫೀಸ್ ಕಟ್ಬಿಟ್ಟು ಸ್ಕೂಲ್ಗೆ ಹಾಕ್ಬಿಟ್ರೆ ಸಾಕ ಆ ಮಗುಗೆ? ಸ್ಕೂಲಲ್ಲಿ ಆ ಟೀಚರ್ಸು ಇಂಡಿವಿಜುವಲ್ ಅಟೆನ್ಷನ್ ಕೊಡಕ್ಕಾಗೋಲ್ಲ. 30 ನಮ್ಮ ಕಾಲದಲ್ಲೆಲ್ಲ ಒಂದೊಂದು ಬ್ಯಾಚ್ ಅಲ್ಲಿ 60 ಮಕ್ಳು ಇರ್ತಿದ್ವಿ, 60, 70. ಈಗೆಲ್ಲ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ, 30, 32 ಏನೇನೋ CBSE ಸ್ಟ್ಯಾಂಡರ್ಡ್, ICSE ಸ್ಟ್ಯಾಂಡರ್ಡ್ಸು ಅಂತೆಲ್ಲ ಹಾಕಿದ್ದಾರೆ. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಇದು ನಾವು ಮಾಡ್ತಿರೋ ಬಹುದೊಡ್ಡ ತಪ್ಪು. ಬುಧನ್ ಪ್ರಭಾವ, ಶನಿ ಬುಧನ್ ಪ್ರಭಾವ, ಶನಿ ಗುರು ಪ್ರಭಾವ ನೋಡ್ತಿರ್ತೇನೆ ಅಲ್ವಾ? ಪಾಪ ಮಕ್ಕಳು
ಆ ರೀತಿ ಕಾರಣ ನಾವು ಅವರನ್ನ ಗರ್ಭ ಧರಿಸುವಾಗಲೇ ನಾವಿದ್ದಂತ ಎಡವಟ್ಟು ಮನಸ್ಥಿತಿ ಮೊದಲು ಬದಲಾಗಿ. ಸೊ ಇವತ್ತು ಕನ್ಯಾ ಮಕ್ಕಳ ಬಗ್ಗೆ ತುಂಬಾ ಒತ್ತಡ ಹಾಕದೇ ಇದ್ರೆ ಅದ್ಭುತ. ಇನ್ನು ತುಲಾ ರಾಶಿ ವಿಶೇಷವಾದ ದಿನ, ಚೆನ್ನಾಗಿದೆ. ದಶಮಾಧಿಪತಿ ಸುಖ ಸ್ಥಾನದಲ್ಲಿ ಸೊ ಉದ್ಯೋಗದಿಂದ ಒಂದು ನೆಮ್ಮದಿ, ಓಡಾಟ, ಸುತ್ತಾಟ, ಕೆಲಸ ಕಾರ್ಯ ಇವೆಲ್ಲವನ್ನ ನೋಡ್ತಕ್ಕಂಥ ಅದ್ಭುತವಾದ ದಿನ. ನಿಜಾಯಿತಿಯಿಂದ ಮಾಡಿ ನೋಡಿ. ಅಲ್ಟಿಮೇಟ್ಲಿ ನಾವು ಹೋಗಿ ದೈವ ನಮಗೆ ಕೊಟ್ಟಿರೋ ಒಂದು ಬಹುದೊಡ್ಡ 2 ವರ, ಇದು ಯಾರಿಗಿದೆಯೋ ಅವನಷ್ಟು ಪುಣ್ಯವಂತ ಯಾರೂ ಇಲ್ಲ ಲೋಕದಲ್ಲಿ. ಒಂದು, ತಿಂದನ್ನ ಅಚ್ಚುಕಟ್ಟಾಗಿ ಜೀರ್ಣ ಆಗಿ ಬೆಳಿಗ್ಗೆ ಎದ್ದ ತಕ್ಷಣ ನೀಟಾಗಿ ಮೋಷನ್ ಹೋಗ್ತಾನೆ ನೋಡಿ, ಅವನಿಗಿಂತ ಅದ್ಭುತವಾದ ವ್ಯಕ್ತಿ ಇಲ್ಲ. ತಿಂದದ್ ಜೀರ್ಣ ಆಗ್ಬೇಕು. ಏನ್ ತಿಂದ್ರು ಯಾವ್ದು ತಿಂದ್ರು ಅಚ್ಚುಕಟ್ಟಾಗಿ ಏನ್ ಮೋಟ್ರ್ ಇಟ್ಟಿದ್ದಾನ ಅವನು ಅಂತ. ನನಗ್ ಸಂಜೆ 6:30 7 ಗಂಟೆಗೆ ಟನ್ 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 ಅಂತ ಹೊಡಿಯುತ್ತೆ, ಬಂದ್ಬಿಡುತ್ತೆ ಊಟ, ಅಚ್ಚುಕಟ್ಟಾಗಿ ತಿಂತೀನಿ. ರಾತ್ರಿ 10 11 ಗಂಟೆಗೆ ಆಗ್ತಿದ್ದು ಅದನ್ನ ಬದಲಾವಣೆ ಮಾಡ್ತಾ 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 6:30 7 ಮ್ಯಾಕ್ಸಿಮಮ್ 7:15. ಹ್ಯಾಪಿ ಟು ಬಿ ವಾಟ್ ಎವರ್ ಐ ಆಮ್ ಟುಡೇ. ಹೆಲ್ತಿ ಆಗಿದ್ದೇನೆ. ಬೆಳಿಗ್ಗೆ 8:30 9 ಗಂಟೆ ತಿಂಡಿ, ಮಧ್ಯಾಹ್ನ 1 1:30 ಲಂಚ್, ಸೆಂಟ್ರಲ್ ಏನಾದ್ರೂ ಒಂದು ಸಣ್ಣ ಪುಟ್ಟ ಪೀಸ್ ಹಣ್ಣು ಇಲ್ಲ 1 ಲೋಟ ಹಾಲು. ಬ್ಯೂಟಿಫುಲ್. ಐ ಆಮ್ ಹ್ಯಾಪಿ ಟು ಬಿ ವಾಟ್ ಎವರ್. ಸ್ವಲ್ಪ ಬದಲಾಗಿ ಆ ಸಿಸ್ಟಮ್ ಅನ್ನ ತಗೊಂಡ್ ಬರ್ತಕ್ಕಂಥದ್ದು ಮಾಡಿ. ಹಾಗೆ ವೃತ್ತಿಯಲ್ಲೂ ಅಷ್ಟೇ, ನೀವು ಸಿಸ್ಟಮ್ ಅನ್ನು ನೀವು ಅಪ್ಲೈ ಮಾಡಿ. 2ನೇದು, ಯಾವ ವ್ಯಕ್ತಿ ಮಲಗಿದ ತಕ್ಷಣ ನಿದ್ದೆ ಮಾಡ್ತಾನೋ ಜಗತ್ತಿನಲ್ಲಿ ಅವನಿಗಿಂತ ಪುಣ್ಯವಂತ ಇಲ್ಲ. ಎಷ್ಟು ಜನ ನಿದ್ರಾ ಟ್ಯಾಬ್ಲೆಟ್ ತಗೊಂಡ್ ಮಲಗ್ತಿದ್ದೀರಿ, ನಿದ್ರೆ ಇಲ್ಲದೆ ಒದ್ದಾಡ್ತಿದ್ದೀರಿ. ಏನೋ ಅಲ್ಲಿ ಸಾಲದ ಸಮಸ್ಯೆ, ಅವಮಾನದ ಸಮಸ್ಯೆ ಬರುತ್ತೆ, ಆಗುತ್ತೆ. ನನಗಾಗಿದೆ 1 ವರ್ಷ ನಿದ್ರೆ ಇಲ್ಲ, ಏನೋ ಒಂದು ಅವಮಾನ ಆಗ್ಬಿಡುತ್ತಾ, ಅಪಮಾನ ಬಂದ್ಬಿಡುತ್ತಾ, ಈ ಥರದ್ದಾಗುತ್ತಾ. ಎಸ್, ಆ ಥರದ್ದು ಎಲ್ಲೋ ಒಂದು ಭಾರ ಎಲ್ರಿಗೂ ಬರುತ್ತೆ, ಆಗ್ಬಿಟ್ಟಿದೆ, ಏನೋ ಭಯ, ಚಿಂತನೆ. ನೋ ಇಶ್ಯೂ, ಡೂ ಯುವರ್ ಬೆಸ್ಟ್. ಇವೆರಡು ಇಲ್ಲದವನು ಆನಂದವಾಗಿ, ಇವೆರಡು ಇದ್ದವನು ಆನಂದಕಾರಕ. ಸೊ ಇವತ್ತು ನಿಮ್ಮ ವೃತ್ತಿ ಬದ್ಧತೆಯಿಂದ ಮಾಡಿ ಅದ್ಭುತ ಯಶಸ್ಸು. ವೃಶ್ಚಿಕ ರಾಶಿ, ಚಂದ್ರ ಸೂರ್ಯನ ಭಾವ, ಸೂರ್ಯ ನಿಮ್ಮ ಮನೆಯಲ್ಲೇ ಇದ್ದಾನೆ. ಅಂದುಕೊಂಡಂತ ಕೆಲಸ ಕಾರ್ಯ, ರಾಜಕಾರ್ಯ, ಸನ್ಮಾನ ಕಾರ್ಯ, ಗೌರವ ಕಾರ್ಯ, ಅಧಿಕಾರ ಕಾರ್ಯ ಅದ್ಭುತವಾಗಿ ನಡೀತಕ್ಕಂಥದ್ದಾಗುತ್ತೆ. ಕೆಲವೊಂದು ಕನ್ಫ್ಯೂಷನ್ಗಳು ಕುಜ ಬುಧನ ಪ್ರಭಾವದಿಂದ ಇದು ಬಂದ್ರೆ ಹಿಂಗ್ ಹೋದ್ರೆ ಹಂಗೋದ್ರೆ ಈ ತರದ್ ಆಗ್ತಿರುತ್ತೆ. ಚಿಲ್ಡ್ರೆ ಕೆಲಸಗಳು, ಚಿಲ್ಡ್ರೆ ಥಾಟ್ಸು ಕೆಲವೊಂದು ಗಲಿಬಿಲಿ ಮಾಡ್ತವೆ. ಯಾಕಂದ್ರೆ ಅವನು ಎಷ್ಟಾದರೂ ಅಷ್ಟಮಾಧಿಪತಿ. ಬುಧನಿಗೂ ನಿಮಗೂ ಆಗೋದಿಲ್ಲ. ಅವ್ನು ಬಂದು ಕುಜನ್ ಜೊತೆಲಿ ಕುಳಿತಿರೋದ್ರಿಂದ ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ವ್ಯವಹಾರ, ಶಾರ್ಟ್ಕಟ್ ವ್ಯಾಪಾರ, ಶಾರ್ಟ್ಕಟ್ ಚಿಂತನೆ, ಸೇಫ್ಟಿ ಚಿಂತನೆ, ಏನೇನೋ ಮಾಡಿಸ್ತಾನೆ. ಏನು ಹೋಗ್ಬೇಡಿ, ಇರೋದನ್ನೇ ಮುಂದುವರ್ಸ್ಕೊಂಡು ಹೋಗಿ ಚೆನ್ನಾಗಿರ್ತಾರೆ. ಧನುಸು ರಾಶಿ, ಭಾಗ್ಯಾಧಿಪತಿ ನಿಮ್ಮ ಮನೆಯಲ್ಲಿದ್ದು ಭಾಗ್ಯಾಧಿಪತಿಯ ಧನಸ್ಥಾನದಲ್ಲಿರೋದನ್ನು ವೃತ್ತಿಯಲ್ಲಿ ವೃದ್ಧಿ ಯೋಗ, ಹೆಸರು, ಗಳಿಕೆ, ಗೌರವ. ಬಟ್ ಅಹಂಕಾರದಿಂದ ನಾಶನ ಮಾಡ್ಕೋತೀರಿ. ಕೆಲವರು ಹಾಗೆ ಬಲ ಬರ್ತಿದ್ದಾಗ ನಾನು ಯಾರು ಗೊತ್ತಾ, ನಾನೇನ್ ಗೊತ್ತಾ ಅನ್ನತಕ್ಕಂಥದ್ದು. ಯಾರೋ ನಾವು ನೋಡ್ತಿರ್ತೀವಿ, ಮೊನ್ನೆ ಯಾರೋ ಒಬ್ಬ ಶಾಸಕರು ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡ್ತಾನಂತೆ. ನಿಮ್ಮದು ಎಷ್ಟು ದಿನ ರೀ ಅಧಿಕಾರ? ಅದೇ ಪೊಲೀಸ್ ಅಧಿಕಾರಿ ಸರಿಯಾದ ಅಧಿಕಾರಿ ಆದ್ರೆ ನಿಮ್ ಬಾಳು ಭಂಡಾರ ತೆಗಿಯೋದಿಲ್ವ ಅವನು? ನಿಮ್ ತಾಕತ್ತಿದ್ಯಾ? ಸರಿಯಾದ ದಿಟ್ಟನಾದಂತ ಸರಿಯಾದ ಪೊಸಿಷನ್ ಇರೋ ಅಧಿಕಾರಿ ಮೇಲೆ ಕೈ ಎತ್ತು ನೋಡಿ. ನೀವು ಸುಮ್ಮನೆ ಮೂವ್ ಅನ್ನಿ, ಎಲ್ಲಾರ ನಿಮ್ ಜನ್ಮ ಜಾಲಾಡಿ ಜಾತಕ ಇಟ್ಟುಬಿಡ್ತಾನೆ. ಸಮಾಜಕ್ಕೆ ಕಂಟಿರುವ ಬಹುದೊಡ್ಡ ರಾಹುಗಳು ಕೆಲವರು. ಎಲ್ಲೋ ಹೋಗಿ ಪ್ರತಾಪ ತೋರಿಸೋದು, ಕೆಲಸದ ಮೇಲೆ, ಅಭಿವೃದ್ಧಿ ಮೇಲೆ, ಬೆಳವಣಿಗೆ ಮೇಲೆ ಮಾಡತಕ್ಕಂಥದ್ದು ಮಾಡಬೇಕು. ಆ ವ್ಯವಸ್ಥೆ ಒಂದ್ಸಲ ದುರ್ವ್ಯವಸ್ಥೆ ಆಗಬಾರ್ದು. ಆ ಥರದೊಂದು ಕಟ್ಟಬೇಕು. ಯಾಕೆ? ಪ್ರಧಾನ ಮಂತ್ರಿ ಸ್ಕೀಮ್ಸ್ ಬರಲ್ವಾ? ವರ್ಷ ಆದ್ರೆ ನಿಮ್ಗೆ ಎಷ್ಟು ಕೋಟಿ ಅಂತ ಬರೋದಿಲ್ವಾ ನಿಮ್ ಕ್ಷೇತ್ರ ಅಭಿವೃದ್ಧಿಗೆ ಅಂತ? ಏನ್ ಮಾಡಿದ್ರಿ ಆ ದುಡ್ಡನ್ನ ತಗೊಂಡು? ಎಲ್ಲಿ ಕಟ್ಟಿದ್ರಿ? ಒನ್ಸ್ ಅ ಫ್ರಾಡ್ ಇಸ್ ಅನ್ ಆಲ್ವೇಸ್ ಅ ಫ್ರಾಡ್. ಈ ಫ್ರಾಡ್ಗಳೆಲ್ಲ ಇದೇ ತರಾನೇ. ಸೊ ಈ ತರದೊಂದು ಭಾವ ಧನಸ್ಸು, ಜಾಗ್ರತೆ. ಮಕರ ರಾಶಿ ಚೆನ್ನಾಗಿದೆ. ಒಂಥರ ಸುತ್ತಾಟ, ಓಡಾಟ, ಏನೋ ಒಂದು. ಸೂರ್ಯ ಬೇರೆ 12ನೇ ಮನೆ, ಅಷ್ಟಮಾಧಿಪತಿ. ಒಂಥರ ವಿಚಿತ್ರಗಳು ನಡೆಯುತ್ತೆ, ಆಗದ ಕೆಲಸಗಳಾಗುತ್ತೆ. ಬಟ್ 420 ಕೆಲಸಗಳು ಮಾಡಿಸ್ಬೋದು. ಇಲ್ಲ 420 ವ್ಯಕ್ತಿಗಳು ನಿಮ್ ಜೊತೆ ಇನ್ವಾಲ್ವ್ ಆಗೋದು. ಇಲ್ಲ 420 ಇನ್ವೆಸ್ಟ್ಮೆಂಟ್, ಟ್ರೇಡಿಂಗ್ ಈ ತರದ್ ಕರ್ಕೊಂಡೋಗಿ ನಿಲ್ಲಿಸ್ತಾನೆ.
ಹುಷಾರಾಗಿರಿ. ಇವತ್ತು ದೊಡ್ಡ ರಿಸ್ಕು, ದೊಡ್ಡ ವಿವರ, ದೊಡ್ಡ ಕೆಲಸ, ದೊಡ್ಡ ಟೆನ್ಷನ್ ಇದು ಯಾವುದು ಮಾಡ್ಲಿಕ್ಕೆ ಹೋಗ್ಬಿಡಿ. ನಿಮಗೇನು ಗೊತ್ತಿದೆಯೋ 4 ಜನರನ್ನ ಕೇಳಿ ಮಾಡತಕ್ಕಂಥದ್ದು ಮಾಡಿ. ಇನ್ನು ಕುಂಭರಾಶಿ, ಚಂದ್ರ ಸೂರ್ಯನ ಸಾರ, ಸೂರ್ಯ 11ನೇ ಮನೆ, ಅದ್ಭುತ. ಪರಿಶ್ರಮ ಅಷ್ಟೆ. ಬಲ ಎಷ್ಟು ತಗೋತಿರೋ, ಭಾರ ಎಷ್ಟು ತಗೋತಿರೋ ಆ ಭಾರಕ್ಕೆ ತಕ್ಕಂಥದ್ದು ಇದೆ ಇವತ್ತು. ಸಂಪಾದನೆ, ಕೆಲಸ, ಕಾರ್ಯ, ವೃತ್ತಿ, ಅಭಿವೃದ್ಧಿ ಇವೆಲ್ಲವನ್ನು ನೋಡ್ತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಟೆಕ್ನಿಕಲ್, ಮ್ಯಾನೇಜ್ಮೆಂಟ್, ಗೌರ್ಮೆಂಟ್ ಅಡ್ವೈಸರ್, ಲೀಗಲ್ ಅಡ್ವೈಸರ್, ಟೆಕ್ನಿಕಲ್ ಅಡ್ವೈಸರ್, ಕನ್ಸಲ್ಟೆನ್ಸಿ, ಮೆಕ್ಯಾನಿಕಲ್ ಅಡ್ವೈಸರ್, ಇಂಜಿನಿಯರಿಂಗ್ ವಿಭಾಗದ ಕೆಲಸ ಕಾರ್ಯ ಅತ್ಯದ್ಭುತ ಪ್ರಗತಿ. ಇನ್ನು ಮೀನರಾಶಿ, ವಿಶೇಷ ಯಶಸ್ಸು ತುಂಬಾ ಚೆನ್ನಾಗಿದೆ. ಬೆಂಕಿ, ಯಂತ್ರಗಳು, ಮೆಷಿನರಿಗಳು, ಫ್ಯಾಕ್ಟ್ರಿಗಳು, ದೊಡ್ಡ ದೊಡ್ಡ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಪ್ರಾಜೆಕ್ಟುಗಳು, ನೀವೇ ಒಂದು ಸ್ವಂತ ವ್ಯವಹಾರ ಕೆಲಸ ಕಾರ್ಯ ನಡೆಸ್ತಿದ್ದೀರಿ. ಅತ್ಯದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.